ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾವೊಬ್ರು ಸ್ಪೆಷಲ್ ಲೆಜೆಂಡ್ರ್ ಎಂದು ತಪ್ಪಾಗಲ್ಲ, ಅವ್ರ ಮನೇಲಿದ್ದೀವಿ. ಸೊ ಯಾರು ಅಂತ ನಿಮಗೆ ಪರಿಚಯಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ಏನು ಸರ್ ದೇವತರ ಪ್ರದೇಶ ಬಿಟ್ರು ಮೇಲೆ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀರಾ ಸರ್? ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಎಲ್ಲ ವೀಕ್ಷಕರಿಗೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ ಸರ್, ಈಗ ನಿಮ್ಮ ಬಾಲ್ಯದಲ್ಲಿ ಹಬ್ಬನ ಹೇಗೆ ಆಚರಿಸ್ತಿದ್ರು? ಗಣಪತಿ ಹಬ್ಬ ಹೌದು. ಇಲ್ಲ, ಗಣಪತಿ ಹಬ್ಬ ನನ್ನ ಬಾಲ್ಯ ಅಂತಲ್ಲ, ಎಲ್ಲರ ಬಾಲ್ಯನೂ ಸೂಪರ್. ಬಿಕಾಸ್ ಏನಂದ್ರೆ ಗಣಪತಿ ಹಬ್ಬ ಪ್ರತಿ ವರ್ಷಕ್ಕೆ ಒಂದು ಸರಿ ಬರ್ತಾ ಇದ್ರೆ ನಮಗೆ ಒಂದು ದಿನ ಅಲ್ಲ, ಅದು ಗಣಪತಿನ ನಮ್ಮ ಮನೇಲಿ ತಂದು ಬಿಡೋ ಜೊತೆಗೆ ನಮ್ಮ ಊರಲ್ಲಿ ಗಣಪತಿ ಇಡೋರು. ಹೌದು. ಚಿತ್ರದುರ್ಗದಲ್ಲಿ ಎಲ್ಲ ಕಡೆ ಇಡೋರು. ನಮಗೆ ಆ ಒಂದು ತಿಂಗಳು ಪೂರ್ತಿ ಗಣಪತಿ ಹಬ್ಬನೇ. ಎವ್ರಿ ಡೇ ಸಾಯಂಕಾಲ 6:30-7 ಗಂಟೆ ಪೆಂಡಲ್ಗೆ ಹೋಗೋದು, ಗಣಪತಿ ನೋಡೋದು, ಆ ಜನ ಬಂದವರಿಗೆಲ್ಲ ನೋಡೋಕೆ ವಿಶ್ ಮಾಡ್ತಾ ಇದ್ದು, ಫ್ರೆಂಡ್ಸ್ಗಳಲ್ಲಿ ಮೀಟ್ ಮಾಡೋದು, ಪ್ರೋಗ್ರಾಮು, ಆಮೇಲೆ ಚೆನ್ನಾಗಿರೋ ಹುಡುಗಿಯರು ಬರ್ತಾ ಇದ್ದು ಅವ್ರನ್ನ ನೋಡೋದು, ಅಷ್ಟೇ. ಅವ್ರು ಸಿಕ್ಕಿದ್ದು ಅಂತ ಕಡೆ ಹಬ್ಬದಲ್ಲಿ ಸಿಕ್ಕಿರೋದು. ಅವರು ಇಂದ ಸಿಕ್ಬಿಟ್ಲು. ಹಾಗಾಗಿ ಗಣಪತಿ ದಿನ ನೋಡ್ತೀರಲ್ಲ ಇಲ್ಲಿ, ಅಲ್ಲೇ ಬೇರೆ ಹುಡುಗಿಯರು ನನ್ನ ಆದ್ಮೇಲೆ ಮತ್ತೆ ಎಲ್ಲಾ ಟೈಮಲ್ಲೂ ನೀನೇ, ಸರ್ವವು ನೀನೇ, ಸಕಲವೂ ನೀನೇ, ಸಮಸ್ತವೂ ನೀನೇ. ಓಕೆ ಸರ್, ಜಾಸ್ತಿ ಆಯ್ತು ಅಂದ್ರು ಅವರು. ನೋಡು, ಒಳ್ಳೇದು ಅಂದ್ರು. ಓಕೆ, ಪೂಜೆ ಶುರು ಮಾಡೋಣ ಮೇಡಮ್. ಬನ್ನಿ. ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯೆಂದು ಈ ಮನೆ ಮನೆಗೂ ದಯ ಮಾಡಿ ಹರಸು ಎಂದು, ಭಾದ್ರಪದ ನಿಧಾನಕ್ಕೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಓಕೆ, ಇವತ್ತು ನಮ್ಮ ಸ್ಪೆಷಲ್ ಎಪಿಸೋಡ್ನ ಸ್ಪೆಷಲ್ ಗೆಸ್ಟು ನಮ್ಮ ಫ್ಯಾಮಿಲಿ ಸ್ಟಾರು, ನಮ್ಮ ಸರು. ಸೊ ಅವ್ರ ಬಗ್ಗೆ ಹೇಳೋದು ಬೇಡ, ಇಂಟ್ರಡಕ್ಷನೇ ಬೇಡ. ಸೊ ನೀವೇ ನೋಡ್ತಿದ್ದೀರಾ. ಸೊ ಸರ್, ನಮಗಂತೂ ಇವತ್ತು ನಿಮ್ಮ ಮನೇಲಿ ಬಂದು ಫಂಕ್ಷನ್ ಮಾಡ್ತಿರೋದು ನಮಗಂತೂ ಭಾಳ ಖುಷಿ ಆಗ್ತಿದೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ಇಲ್ಲ, ಇದೆಲ್ಲ ದೇವ್ರ ದಯ. ನೀವೆಲ್ಲ ಬಂದು ನೀವು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ಬಂದಿರೋದು, ಹಬ್ಬನ ಆಚರಣೆ ಮಾಡ್ತಿರೋದು ನಮಗೂ ಅಷ್ಟೇ ಖುಷಿ ಆಗ್ತಾ ಇದೆ. ಸೊ ನಾನು ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಸರ್, ಈಗ ನಿಮ್ಮ ವಿಷಯಕ್ಕೆ ಬರೋಣ. ಬನ್ನಿ. ನಿಮ್ಮ ಪ್ರಾಪರ್ ಊರು ಯಾವ್ದು ಸರ್? ನಾನು ಪ್ರಾಪರ್ ಊರು ಅಂದರೆ ನಮ್ಮ ತಂದೆಯವ್ರ ಮೂಲ ಹೇಳಬೇಕು ಅಂದರೆ ಅರಸೀಕೆರೆ ತಾಲ್ಲೂಕು ಕಣಕಟ್ಟೆ ಅಂತ ಒಂದು ಗ್ರಾಮ. ಸೊ ಅರಸೀಕೆರೆ ತಾಲ್ಲೂಕು. ಬಟ್ ನಾನು ಹುಟ್ಟಿ ಬೆಳೆದಿಲ್ಲ ಚಿತ್ರದುರ್ಗ. ಮತ್ತು ಸ್ಕೂಲು ನನ್ನ ಒಂದು ಸುಮಾರು ಅಪ್ ಟು 10th ಸ್ಟ್ಯಾಂಡರ್ಡ್ಗೂ ನಾನು ಚಳಕೆರೆ ಅಂತ ಊರು ಚಿತ್ರದುರ್ಗ ಪಕ್ಕ ಇದೆ, ಒಂದು 30 ಕಿಲೋಮೀಟರ್ಸ್. ಅಲ್ಲಿ ನನ್ನ ಬಾಲ್ಯ ಅಂದರೆ ಆಲ್ಮೋಸ್ಟ್ ಅಪ್ ಟು SSLC ಅಲ್ಲೇ ಮ್ಯಾಕ್ಸಿಮಮ್. ಆಮೇಲೆ ಚಿತ್ರದುರ್ಗಕ್ಕೆ ಬಂದ್ವಿ ನಾವು. ಅಲ್ಲಿ ಬಂದು ಒಂದು ಹಾರ್ಡ್ಲಿ 1 or 2 years ಇದ್ದೆ ಅಷ್ಟೇ ನಾನು. ಯಾಕೆ ನಾನು ಸ್ಟಾರ್ಟ್ ಬೈ 82, ನಾನು ಐ ಥಿಂಕ್ 82 ನಾನು ಬ್ಯಾಂಗ್ಳೂರಿಗೆ ಬಂದಾಗ. ಹಾಗಾಗಿ ದುರ್ಗ ಸ್ವಲ್ಪ ಓಡಾಟ ಕಡಿಮೆ, ಚಳ್ಳಕೆರೆ ಜಾಸ್ತಿ, ಬೆಂಗಳೂರು ಜಾಸ್ತಿ. ಓಕೆ ಸರ್, ಬಟ್ ಚಿತ್ರರಂಗಕ್ಕೆ ಹಿಂಗೆ ಸರ್ ಎಂಟ್ರಿ ಕೊಟ್ಟರೆ ಅಂದರೆ ಅದೇ ಆಸಕ್ತಿ ಇತ್ತ? ಅದ್ರ ಬಗ್ಗೆ ಆಸಕ್ತಿ ಅನ್ನೋ ವರ್ಡ್ಗಿಂತ ಹುಚ್ಚು ಅಂದರೆ ಬೆಸ್ಟ್ ಇತ್ತು. ಹಾಗಾದರೆ ಸ್ಕೂಲಿಂದಾನೆ ಅಂದರೆ ನನ್ನ ವೈಫ್ ಹೇಳಿದವಳೆ ರೇಗಿಸ್ತಾ ಇರ್ತಾಳೆ, ನಮ್ಗೆ ಈ ವಯಸ್ಸಿನಲ್ಲಿ ಇದ್ದದ್ದೆಲ್ಲ ಮೆಮೊರಿ ಇವತ್ತಿಗೂ ಇದೆ. ಇನ್ನು ಇದಕ್ಕಿಂತ ಚಿಕ್ಕ ವಯಸ್ಸು 5 ವರ್ಷದಿಂದ ಮೆಮೊರಿ ಜಾಸ್ತಿ. ಬಟ್ ಏನೋ ಗೊತ್ತಿಲ್ಲ, ಈ ಥರ TV ಮೊಬೈಲ್ಸ್ ಅವೆಲ್ಲ ಇಲ್ಲದೇ ಇದ್ರೂ ಕೂಡ ಥಿಯೇಟ್ರಸ್ ಗೊತ್ತಿಲ್ಲ, ಅದು ಸೆಳೆತ ಹುಚ್ಚು ವಿಪರೀತಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸಿಕ್ಕಾಪಟ್ಟೆ ಹುಚ್ಚು. ಅಂದರೆ ಬಿಡಿ, ಅದು ಆ ಹುಚ್ಚು ಪರಮಾವಧಿ. ಮೋಸ್ಟ್ಲಿ ಆ ಹುಚ್ಚು, ಅಷ್ಟೊಂದು ಹುಚ್ಚಿರೋರೆ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡ್ತಾರೆ. ವೆರಿ ನೈಸ್. ಸೊ 10th ಮುಗಿದ ತಕ್ಷಣ ಥಿಯೇಟರ್ಗೆ? ಇಲ್ಲ ಇಲ್ಲ, 10th ಥಿಯೇಟ್ರ್ ಇಲ್ಲ. ಯಾವ ಥಿಯೇಟ್ರ್? ಸಿನಿಮಾ ಥಿಯೇಟ್ರ್ ಅಷ್ಟೇ. ಸಿನಿಮಾ ಯಾವ ಥಿಯೇಟ್ರ್ಗಳು ಅಲ್ಲ. ಈ ರಂಗಭೂಮಿ ಅವೆಲ್ಲ ಇದೆಲ್ಲ, ಅದೇ ಇಲ್ಲ ನಮಗೆ. ರಂಗಭೂಮಿ, ಸಿನಿಮಾ ಥಿಯೇಟ್ರೇ. ಬಟ್ ಸಿನಿಮಾಗೆ ಬರೋಕ್ಕಿಂತ ಮುಂಚೆಕ್ಕೆ ಏನಾದರೂ ಕೆಲಸ ಮಾಡ್ತಿದ್ದೀರಾ ಸರ್? ಇಲ್ಲ, ಕೆಲಸ ಅಂದರೆ ಮಾಡಿದ್ದೀನಿ. ಏನು ಕೆಲಸ ಮಾಡಿದ್ದೀನಿ ಅಂದರೆ, ನಮ್ಗೆ ಯಾರು ಕೊಡ್ತಾರೆ ಕೆಲಸ? ನಮಗೆ ಈಗ ತಂದೆ ತಾಯಿ ಮಾತು ಕೇಳ್ಕೊಂಡು ಮನೆಯೊಳಗಿದ್ದವನಲ್ಲ, ಓದು ಬರಹ ಇಲ್ಲ, ಯಾರು ಕೊಡ್ತಾರೆ ಕೆಲಸ? ನಮಗೆ ಯಾರು ಕೆಲಸ ಕೊಡಲ್ಲ. ನಮ್ಗೆ ಸಿನಿಮಾ ಆ್ಯಕ್ಟರ್ ಆಗ್ಕೊಂಡು ಹುಚ್ಚಿ ಬೆಂಗಳೂರು ಬಂದುಬಿಟ್ವಿ. ಇಲ್ಲಿ ಸೀದಾ ಬೆಂಗಳೂರು ಬಸ್ ಹತ್ಕೊಂಡು ಬಂದುಬಿಟ್ರಿ ಅಷ್ಟೇ. ಬಸ್ ಅದು ಕೂಡ ಕರೆಕ್ಟಾಗಿ ಚಾರ್ಜ್ ಕೊಟ್ಟಿದ್ದೀನಿಲ್ಲ ಗೊತ್ತಿಲ್ಲ. ಬಟ್ ಏನೋ ಆಗಬೇಕು, ಏನೋ ಒಂದು ಮಾಡ್ತೀನಿ ಅಂತ ಛಲದಲ್ಲಿ ಬೆಂಗಳೂರಿಗೆ ಬರಬೇಕಷ್ಟೇ. ಬೆಂಗಳೂರಿಗೆ ಬಂದು ಎಲ್ಲ ಹೋಗ್ತೀವಿ.
ಹೌದು. ಬೆಂಗಳೂರು ಬಂದರೆ ಗೊತ್ತಿಲ್ಲ, ಗಾಂಧಿನಗರ ಅಂತ ಊಟ ಮಲಗಕ್ಕೆ ಜಾಗ ಏನು ಅದೆಲ್ಲ ಬಿಡಿ. ಅದೆಲ್ಲ ಊಟ ಯಾವತ್ತು ಭಗವಂತ ಯಾವತ್ತು ಕರುಣೆ ತೋರಿಸ್ತಾನೆ ಅವತ್ತೇ ಊಟ. ಎಲ್ಲರೂ ಮಲ್ಕೊಳ್ಳೋಕೆ ಜಾಗ ಸಿಕ್ಕರೆ ಅಲ್ಲಿ ಮಲ್ಕೊಳ್ಳೋದು. ಆ ಥರ ತುಂಬ 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 ಸ್ಟ್ರಗ್ಲಿಂಗಲ್ಲಿ ಬಂದಂಥ ದಿನಗಳು ಸೂರಜ್. ಅಯ್ಯೋ ಹೇಳೋಗ ನಂಗೆ ಅಂತಾರ. ಅಯ್ಯೋ ಹೌದೌದು. ನಮಗೆ ಈ ಒಂದು ಜೀನ್ ವಾಲ್ಜಿನ್ ಅಂತ ಒಂದು ಪಾಠ ಇತ್ತು. ಅವನು ಬೇಕ್ರಿ ಮುಂದೆ ಬ್ರೆಡ್ ವಾಸನೆ ನೋಡ್ಕೊಂಡು ಬದುಕೋನಂತ. ನಮ್ಮದು ಅದೇ ಕಥೆನೇ. ಎಲ್ಲರೂ ಹೋಟ್ಲು ಮುಂದೆ ನಿಂತ್ಕೊಂಡ್ರೆ ಹೋಟ್ಲು ಊಟದ ವಾಸನೆ ನೋಡ್ಕೊಂಡ್ರೆ ಹೊಟ್ಟೆ ತುಂಬೋದು. ರಾತ್ರಿ 8-9 ಗಂಟೆಗೆ ದೇವಸ್ಥಾನದ ಪ್ರಸಾದಗಳು ನಮ್ಮ ಊಟ. ಎಲ್ಲರೂ ಮಲಗೋಕೆ ಅವಕಾಶ ಸಿಕ್ಕರೆ ಆವತ್ತಿನ ರಾತ್ರಿ ನಿದ್ದೆ, ಇಲ್ಲಾಂದರೆ ಇಲ್ಲ. ಬಟ್ ಆ ದಿನಗಳನ್ನೆಲ್ಲ ನೆನಪು ಮಾಡಿದಾಗ ಈಗ ಬೇಜಾರಾಗಲ್ಲ ಸರ್? ಇವತ್ತು ನನಗೆ ಅನಿಸುತ್ತೆ ಆ ದಿನಗಳು ನಾವೇನೇ ಕಳೆದಿದ್ದು. ಯಾವ ಶಕ್ತಿ ನಮ್ಮನ್ನು ಕೈ ಹಿಡಿದು ಕರ್ಕೊಂಡ್ಬಂತು ಅವತ್ತಿನ ದಿನಗಳನ್ನ. ಈಗ ಇವತ್ತು ಏನೋ ಒಂದು ಸಂತೋಷವಾಗಿ ಹೇಳ್ಕೊಬೋದು. ಬಟ್ ಆ ದಿನ ಎಕ್ಸಾಂಪಲ್ ನಾನು ಸುಮಾರು ಕಡೆ ಹೇಳಿದ್ದೀನಿ. ಒಂದಿನ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡು ಮೀನ್ಸ್ ಟೈಮ್ ಪಾಸ್ ಮಾಡಿ ರಾತ್ರಿ ಕಳಿಬೇಕಲ್ಲ ನಾವು. ಸಿಕ್ಕಾಬಿಟ್ಟು ಚಳಿ ಅವಾಗ. ಈ ಬೆಂಗಳೂರು ಈ ಚಳಿ ಏನಿಲ್ಲ ಬಿಡಿ, 100 ಟೈಮ್ ಚಳಿ ಅವಾಗ ಬೆಂಗಳೂರು. ಆ ಅರ್ಲಿ ಮಾರ್ನಿಂಗ್ 4-5 ಗಂಟೆಲಿ ಆ ರೈಲ್ವೆ ಸ್ಟೇಷನ್ ಮುಂದೆ ಟೀ ಮಾರ್ತಾ ಇದ್ದಾರೆ ಒಬ್ಬ ಗಾಡೀಲಿ. ಟೀ ಕುಡಿಬೇಕು ಅನ್ನೋ ಆಸೆ. ಆ ಚಳಿಗೆ ₹1 ಇಲ್ಲ ಜೋಬಲ್ಲಿ, ₹1 ಇಲ್ಲ. ಕಂಟ್ರೋಲ್ ಮಾಡಿದ್ವಲ್ಲ ಅದು ನನಗೆ ಇವತ್ತು ನನಗೆ ಆವತ್ತಿಂದ ಆ ಸೆಕೆಂಡ್ ಈಗಲೂ ಜ್ಞಾಪಕ. ಆ ಟೀ ಕುಡಿಬೇಕು ಅಂತ ಆಸೆ, ದುಡ್ಡಿಲ್ಲ, ಕೇಳೋಕ್ಕೆ ನಾಚಿಕೆ, ಸ್ವಾಭಿಮಾನ, ಅದನ್ನೆಲ್ಲ ಕೊಂದ್ಕೊಂಡು ಆವತ್ತಿನ ಬೆಳಗಿನ ಜಾವ ಆಗಿ 6 ಗಂಟೆ 7 ಗಂಟೆ ಹೊರಗಡೆ ಪಾಸ್ ಆದ್ನಲ್ಲ ಗೇಟಿಂದ. ಸೊ ಅದು ಗಾಡ್ ಗ್ರೇಸ್, ಅದು ವಿಲ್ ಪವರ್. ಆ ವಿಲ್ ಪವರೇ ESI ಕಟ್ತಾ ಇದ್ರಾಗ ಅಲ್ಲಿ ರಾಜೇಂದ್ರದಲ್ಲಿ. ಅದರಲ್ಲಿ ಎಷ್ಟೋ ರಾತ್ರಿ ಮಲಗಿದ್ದೀವಿ ಕೆಳಗಡೆ ಮಾಡಿ ಕೆಳಗಡೆ. ಹೌದಾ? ಮಲ್ಕೊಳ್ಳೋದು ರಾತ್ರಿ ಪೊಲೀಸ್ ಪಟ್ಟದ ಹಿಂಗೆ ಹೊಡೆದು ಎಬ್ಸಿ ಎದ್ದು ಬಿಡೋದಲ್ಲಿಂದ. ಹೀಗೆಲ್ಲ ಕಳೆದಿವಿ. ಇವತ್ತು ಆ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಇವತ್ತು ಸುಮ್ಮನೆ ಹೇಳಿದ್ರೆ ಹೌದಾ ಪಾಪ ಅಂತಾರೆ. ಕಷ್ಟಪಟ್ಟಿರೋರಿಗೆ ಇದು ರೀಚ್ ಆಗುತ್ತಿದೆ. ಎಸ್ ಕರೆಕ್ಟ್. ಬಟ್ ಈಗ ಈ ಥರ ಕಷ್ಟಪಡೋರು ಯಾರು ಇಲ್ಲ ಅನ್ಕೋತೀನಿ. ಇವತ್ತು ತುಂಬ ಕಷ್ಟ. ಇವತ್ತೆಲ್ಲ ಜೀವನ ಈಸಿ ಇದೆ. ಇವತ್ತು ಲೈಫ್ ತುಂಬ ಈಸಿ ಇದೆ. ಮೊಬೈಲ್ ಒಂದು ವಿಡಿಯೋ ಮಾಡಿಬಿಟ್ರೆ ಸರ್, ಒಂದು ರೀಲ್ ಮಾಡಿದ್ರೆ ನಾಳೆ ಅವಕಾಶ, ನಾಳೆ ಸ್ಟಾರ್, ನಾಳೆ ಸೆಲೆಬ್ರಿಟಿ ಹೋಗಿ ಡೈರೆಕ್ಟ್ರು ಮುಂದೆ ಹೋಗಿ ಎಷ್ಟು ಅಭಿನಯ ಮಾಡಿದ್ರು ಸಾಲದು. ಇವತ್ತು ಅಫ್ಕೋರ್ಸ್ ಅಂದರೆ ಇವತ್ತು ಬೆಳೆದಿದೆ, ಜೀವನನೂ ಬೆಳೆದಿದೆ, ಟೆಕ್ನಾಲಜಿನೂ ಬೆಳೆದಿದೆ, ಈಸಿ ಇದೆ. ಬಟ್ ಆದರೆ ಹುಚ್ಚಿದ್ದು ಉಳಿಸ್ಕೊಂಡ್ರೆ ಯಾವುದೋ ಒಂದು ಅಸೆಟ್ ಆಗ್ತಾರೆ ಇಂಡಸ್ಟ್ರಿಗೆ. ಅದಂತೂ ನಿಜ. ಅಯ್ಯೋ ನಿಮ್ಮ ಕತೆಗೆ ಹೇಳಿದ್ರೆ ಅಯ್ಯೋ ಇದೇನು ಸೂರಜ್, ಒಂದೊಂದು ದಿನ ಒಂದೊಂದು ರಾತ್ರಿ ಒಂದೊಂದು ಗಂಟೆನೂ ಒಂದೊಂದು ಕತೆ ಇದೆ. ನಾನು ಮದುವೆ ನಾನು ಹೆಂಡ್ತಿನೂ ಫೇಸ್ ಮಾಡಿ ಅಲ್ಲ, ಮದುವೆ ಆದಮೇಲೆ ಕೂಡ ಕಷ್ಟದೇ ಅಲ್ಲ. ಯಾವಾಗೇನೋ ನಾನೊಬ್ಬ ಪಟ್ಬಿಟ್ಟೆ, ಮದುವೆ ಆದಮೇಲೆ ಇವಳು ನನ್ನ ಜೊತೆ ಬಂದಲ್ಲ. ಹೌದು. ಸೊ ನನ್ನೇನೋ ಹುಚ್ಚು, ನನ್ನ ಕನಸು ನಾನು ಆ್ಯಕ್ಟರ್ ಆಗಬೇಕು ಅಂತ. ಅವಳಿಗೆ ಮದುವೆ ಮಾಡ್ಕೊಂಡು ಗಂಡನ ಜೊತೆ ಇರಬೇಕು ಆನಂದವಾಗಿ ಅಂತ. ನಮಗೇನು ಕೆಲಸ ಇಲ್ಲ, ಭವಿಷ್ಯ ಇಲ್ಲ, ಅದು ಕೆಲಸ ಇಲ್ಲ ಏನಿಲ್ಲ. ಬಟ್ ಒಂದು ಟ್ರೈಯಿಂಗ್ ಅಂತ ಇರುತ್ತಲ್ವ ಸರ್, ಆ ಕಾಂಟ್ಯಾಕ್ಟ್ ಮಾಡೋದು, ಆ ಶೂಟಿಂಗ್ ಇರೋ ಜಾಗಕ್ಕೆ ಹೋಗೋದು, ನಿಲ್ಲೋದು. ಅದು ಬಿಡಿ, ಅದು ಪ್ರೀತ ಯಾರು ಕೊಡೋರು ಯಾರಾಗ? ಏನಪ್ಪ ಎಲ್ಲಿ ಮಾಡಿದ್ಯಾ ಆ್ಯಕ್ಟಿಂಗು, ಏನು ಎಕ್ಸ್ಪೀರಿಯನ್ಸ್ ಇದೆ ನಿನಗೆ, ಸರಿ ನಾಳೆ ಬಾ, ಮುಂದಿನ ವಾರ ಬಾ, ನೆಕ್ಸ್ಟ್ ಮಂತ್ ಬಾ, ನೆಕ್ಸ್ಟ್ ಸಿನಿಮಾ ಬಾ. ಸೊ ಮದುವೆ ಆದಮೇಲೆ ಇದೆಲ್ಲ ನಡೆಯಲ್ಲ. ಮದುವೆ ಮುಂಚೆ ಓಕೆ, ನೀನು ಉಪವಾಸ ಇರ್ತೀಯೋ ಕೆಲಸ ಮಾಡ್ತೀಯೋ ಸೆಕೆಂಡ್ರಿ. ಮದುವೆ ಆದಮೇಲೆ ನನ್ನ ವೈಫ್, ನಮಗೆ ಮದುವೆ ಆಗ್ತಿದ್ದಂಗೆ ಅವಳು ಬೆಂಗಳೂರಿಗೆ ಬಂದುಬಿಟ್ಲು. ನಾನು ಅವಳು ಬಂದ್ವಿ. ನಾವು ಅವಾಗ ಒಂದು ಐ ಥಿಂಕ್ 10x10 ರೂಮಲ್ಲಿದ್ದೆ ನಾವು. ಚಿಕ್ಕದು. ಆ 10x10 ಮಾಡಿ ಹೋಗಿತ್ತದು. ಜೋರ ತಲೆ ಎತ್ತಿ ಡಪ್ಪದ ಹೊಡಿಯೋದು ತಲೆಗೆ. ವ್ಯಕ್ತಿಗೆ ಹೇಳಿದ್ರು ನಾವು ಭಾಳ ತಗ್ಗಿ ಬಗ್ಗೆ ಅಲ್ಲಿಂದ ಮೆತ್ತಿಗೆ ಹೇಳ್ಬೇಕು, ಮೆತ್ತಿಗೆ ಓಡಾಡಬೇಕು. ಆ ಥರ ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟು. ಅಲ್ಲೇ ನಮ್ಮ ದೊಡ್ಡ ಮಗ ಹುಡ್ದ, ಆ ರೂಮಲ್ಲಿ ದೊಡ್ಡ ಮಗ ಹುಡ್ದ. ಹೌದಾ? ಆಗ ಇವಳು ಕೆಲಸ ಮಾಡೋಳು, ಅವಳು ಕೆಲಸ ಮಾಡ್ತಾಯಿದ್ಲು. ಅವಳು ಸಂಪಾದನೆಯಲ್ಲಿ ನಮ್ಮ ಬದುಕು ನಡೀತಾ ಇತ್ತು ಆ ಟೈಮಲ್ಲಿ. ಓಕೆ. ಯಾವ ಏಜಲ್ಲಿ ಮದುವೆ ಆದ್ರಿ ಸರ್? ಯಾವ ಏಜ್? ಐ ಥಿಂಕ್ 25. ನಿನ್ನ ಏಜ್? ನನ್ನ ಏಜಾ? ಹಾಂ. ನಾನು ಯಾವ ಮದುವೆ ಅಂದರೆ ಇಷ್ಟು ಬೇಗ ಸರ್ ಲೇಟಾಗಿ ಮಾಡ್ಕೋತೀನಿ. 25 ಅಷ್ಟೇ ಇನ್ನು. ಬಟ್ ಎಲ್ಲಿ ಸಿಕ್ಕಿದ್ರು ಮೇಡಮ್ ನಿಮಗೆ? ದೇವಸ್ಥಾನದ ಒಂದು ಸಮಾರಂಭದಲ್ಲಿ. ಅಲ್ಲಿ ನೋಡಿದ್ರಿ? ನಾನು ಅವಾಗ ಭರತನಾಟ್ಯ ಅಂದರೆ ಅವಾಗೆಲ್ಲ ಏನಪ್ಪ ಅಂದರೆ ಸಿನಿಮಾ ಆ್ಯಕ್ಟರ್ ಆಗ್ತಾರೆ ಅಂದರೆ ಡ್ಯಾನ್ಸ್ ಬರಬೇಕು, ಫೈಟ್ ಬರಬೇಕು, ಸ್ವಿಮ್ಮಿಂಗ್ ಬರಬೇಕು, ಹಾರ್ಸ್ ರೈಡಿಂಗ್ ಬರಬೇಕು, ಎಲ್ಲ. ನಾನು ಮತ್ತೆ ಏನಾದ್ರು ಕಲಿಬೇಕಲ್ಲ. ಮತ್ತೆ ನಾನು ಅವಾಗ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಟೀಚರ್ ಒಬ್ಬರು ಲೀಲಾವತಿ ಹೊರತಿದ್ದು, ಅಲ್ಲಿ ಹೋಗ್ತಾಯಿದ್ದೆ. ಆ ಸ್ಕೂಲಿಂದ ಚಿತ್ರದುರ್ಗ ಲೋಕಲ್ ಡ್ಯಾನ್ಸ್ ಪ್ರೋಗ್ರಾಮ್ ನಾವು ಕೊಡೋದು. ಅದು ರಾಮೋತ್ಸವ ಅಂತ ಒಂದು ದೇವಸ್ಥಾನದ ಸಮಾರಂಭದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಒಂದು ಗ್ರೂಪಲ್ಲಿ. ಅಲ್ಲಿ ಇವಳು ನೋಡ್ಲಿಕ್ಕೆ ಬಂದಿದ್ದು, ನೋಡಿದ್ವಿ ಒಬ್ರನ್ನೊಬ್ರು. ಅದು ಕಣ್ಣು ಕಳೆತಾಗ ಹೋಗಿ ಮಾತಾಡ್ಸಿದ್ರು ಅದೇ ದಿನ? ಇಲ್ಲ, ನಾನು ಫಸ್ಟ್ ಇವಳೇ ಮಾತಾಡ್ಸಿದ್ದು ಅನ್ಸುತ್ತೆ ನಾನು. ಹೌದಾ ಮೇಡಮ್? ನೆನಪು ಮಾಡಿ ದಿನಗಳು. ಆ್ಯಕ್ಚುಲಿ 3 years ನೋಡಿದ್ವಿ ನಾವು. ವರ್ಷ ರಾಮೋತ್ಸವ ನಡೆಯುತ್ತಲ್ಲ, ಮೊದಲನೇ ವರ್ಷ ಸುಮ್ಮನೆ ನೋಡಿದ್ವಿ.
ಅಷ್ಟೇ. ಸೆಕೆಂಡ್ ಇಯರ್ ಹಂಗೆ ನೋಡಿದ್ವಿ, ಹಂಗೆ ಅದಕ್ಕೂ ಕಷ್ಟ ಸರ್ ಆ ಟೈಮಲ್ಲಿ. ಅಯ್ಯೋ ಹುಡುಗಿನ ನೋಡ್ತೇನೆ ಅಂದ್ರೆ ಓಡ್ಸಬಿಡೋರು ಊರಿಂದ. ಮಾತಾಡ್ತೀವಿ ಅಂದ್ರೆ ಯಾವ್ದಾದ್ರು ಕದ್ದು ಮುಚ್ಚಿ ಸೆಕೆಂಡ್ ಅಷ್ಟೇ. ಇವತ್ತು ಪ್ರಪಂಚ ವಿಶಾಲ. ಈಗ ಹಾಯ್ ಇನ್ಸ್ಟಾ ಐಡಿ ಪ್ಲೀಸ್ ಸೆಕೆಂಡ್ ಮುಗೀತು. ಹೋಟ್ಲಿಗೆ ಹೋಗ್ತಿರೋದು ಕೆಟ್ಟವನು ಅಂತ, ಹೋಟ್ಲಿಗೆ ಹೋಗ್ತಾನವನು ಅಂತ, ಅಂತ ಒಂದು ಕಾಲ ಅದು. ಇನ್ನು ಹುಡುಗಿ ಹತ್ರ ಎಲ್ಲ ನಾವು ಮಾತಾಡೋದು ಓಡಾಡೋದಕ್ಕಂದ್ರೆ ಅಷ್ಟೇ. ಅದಕ್ಕೆ ವರ್ಷಕ್ಕೊಂದ್ಸಲ ನೋಡೋದು. ವರ್ಷಕ್ಕೊಂದ್ಸಲಿ ಇದು ದೇವಸ್ಥಾನ ಆಗಿದೆ ಅಂದಾಗ ದೇವರ ನೆಪದಲ್ಲಿ ಚೂರು ಮಾತುಕತೆ ಶುರು ನೋಡೋದು. ಸೊ ಫಸ್ಟ್ ನೀವೇ ಹೋಗಿದ್ರಿ ಮಾತಾಡ್ಲಿಕ್ಕೆ? ಇನ್ನೇನು ಮಾಡ್ತೀರಿ ಮತ್ತೆ? ಏನು ಮಾತಾಡಿದ್ರಿ ಸರ್? ಏನಿಲ್ಲ, ಫಸ್ಟ್ ಒಂದು ಲೆಟರ್ ಕೊಟ್ಟಿದ್ದೆ ಅಲ್ಲೇ. ನಾನು ಬರ್ದಿಲ್ಲ, ನನ್ನ ಫ್ರೆಂಡ್ ಕೈಲಿ ಬರ್ಸಿದ್ದೆ. ನೀವು ಹೇಳಿ. ಯಾಕೆಂದ್ರೆ ಏನಾರು ಎಡ್ವರ್ಟ್ ಆದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅನ್ನಕ್ಕೆ. ಚೆನ್ನಾಗಿದೆ ಪ್ಲಾನ್. ನಾನು ಯಾರ ಹತ್ರ ಬರೆಸ್ಬೇಕು ಕೇಳೋದು, ಅಕಸ್ಮಾತ್ ಇವ್ರು ಉಲ್ಟಾ ಬಿಟ್ರೆ ಇವಳು ಆಮೇಲೆ ಬಂದ್ರೆ ಇಲ್ಲಪ್ಪ ನನಗೆ ಗೊತ್ತಿಲ್ಲ, ನಾನು ಬರ್ದೇ ಇಲ್ಲ, ನನಗೆ ಗೊತ್ತಿಲ್ಲ. ಅವ್ರಿಗೆ ಲೆಟ್ರ್ ಬರೆಯೋಕೆ ಬರ್ತಿರ್ಲಿಲ್ಲ, ಲೆಟ್ರ್ ಹೇಗೆ ಬರಿಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ ಅವ್ರಿಗೆ. ಅದಕ್ಕೆ ಹೆಂಗ್ ಬರಿಬೇಕಂತ ಅವ್ರ ಫ್ರೆಂಡ್ ಇವರು ಡಿಕ್ಟೇಟ್ ಮಾಡಿದ್ರೆ ಅವ್ರು ಬರ್ದಿದ್ದಾರೆ. ಅವ್ರು ಬರೆದು ಕೊಟ್ಟರು. ಏನಿತ್ತು ಮೇಡಮ್ ಆ ಲೆಟ್ರಲ್ಲಿ? ಆ ಲೆಟ್ರಲ್ಲಿ ನನಗೆ ನಿನಗೆ ಇಷ್ಟ ಆದರೆ ಸಾಯಂಕಾಲ ಹಸಿರು ಸೀರೆ ಉಟ್ಕೊಂಡು ಬಾ. ಗ್ರೀನ್ ಸಿಗ್ನಲ್. ಎಸ್, ಗ್ರೀನ್ ಸಿಗ್ನಲ್. ಯಾವ್ದಾರ ಕಾನ್ಸೆಪ್ಟ್ ಸರ್ ಇದು? ಏನೋ ಹುಡುಕ್ಬೇಕಲ್ಲ ಚಿನ್ನ ನಾವು, ಏನೋ ಮತ್ತೆ ಹೆಂಗೆ ತಿಳ್ಕೊಳ್ಳೋದು? ಅಟ್ಲೀಸ್ಟ್ ಆ ಗ್ರೀನ್ ಸ್ಯಾರಿ ಉಟ್ಕೊಂಡ್ ಬಂದು ಹೇಳಿದ್ರೆ ಅಟ್ಲೀಸ್ಟ್ ನಾನು ಹತ್ರ ಹೋಗ್ಬೋದು ಅಂತ. ರೆಡ್ ಉಟ್ಕೊಂಡ್ಬಿಟ್ರೆ ಹಂಗೆ ಹೋಗ್ಬಿಡೋದು. ಚೆನ್ನಾಗಿದೆ ಕಾನ್ಸೆಪ್ಟ್, ಸೀರಿಯಸ್ಲಿ. ಇಷ್ಟ ಆದ್ರೆ ಗ್ರೀನ್ ಸ್ಯಾರಿ ಇಟ್ಕೊಂಡು ಲೊಕೇಶನ್ಗೆ. ಬೇರೆ ಕಲರ್ ಬಿಟ್ಟು ಅಕಸ್ಮಾತ್ ಅವಾಗ ರೆಡ್ ರೋಸ್ ಇಟ್ಕೊಳ್ಳೋದು, ರೆಡ್ ಸ್ಯಾರಿ ಉಟ್ಬಿಟ್ರೆ ಡೇಂಜರ್ ಸಾಕು, ಅಲ್ಲೇ ಎಂಡ್ ಅದು ಮ್ಯಾಟ್ರು ಅಂತ. ಪರವಾಗಿಲ್ಲ, ಅವಳು ಗ್ರೀನ್ ಸ್ಯಾರಿನೇ ಉಟ್ಕೊಂಡ್ಬಂದು. ಹೌದಾ? ಹಾ, ಖುಷಿ ಆಯ್ತು. ಹತ್ರಕ್ಕೆ ಹೋಗಿ ದಾರಿ ಆಯ್ತು. ಹೋಗಿ ಮಾತಾಡಿದ್ರಿ. ಎಷ್ಟು ವರ್ಷ ಲವ್ ಮಾಡಿದ್ರಿ ಸರ್? ಇಲ್ಲ, ಇವಳು ಫಸ್ಟಿಂದ ಒಪ್ಪಿಗೆ ಕೊಡ್ಲಿಲ್ಲ. ಇವಳು ತಾಯಿ ಊರಲಿಲ್ಲ, ನಮ್ಮಮ್ಮ ಬರಲಿ, ನಮ್ಮಮ್ಮ ಬಂದ್ಮೇಲೆ ನಾನು ಮಾತಾಡಿ ತಿಳಿಸ್ತೀನಿ ಎಂದ್ಲು. ಸರಿ, ಅಲ್ಲಿಗೆ ಬಂದ್ರೆ 50% ಓಕೆ, ನಾವು ರಿಜೆಕ್ಟ್ ಆಗಿಲ್ಲ, ಇಟ್ಕೊಂಡು ಹೇಳಿ ಫೈಲ್ನ ಅಂತ ಗೊತ್ತಾಯ್ತು. ಸರಿ, ಆಮೇಲೆ ನಾವೇ ಸರ್ ನೋಡೋಕೆ ಚೆನ್ನಾಗಿದ್ವಿ, ಎಲ್ಲ ಇತ್ತು. ಅದೃಷ್ಟ ಮಾಡಬೇಕು. ಹಾಗಾಗಿ ನಮ್ಗೊಂದು ಕಾನ್ಫಿಡೆನ್ಸ್. ಬಟ್ ಶಿ ಇಸ್ ಲಕ್ಕಿ. ಎಲ್ಲರೂ ಹೇಳ್ತಾರೆ ನೀವು ತುಂಬಾ ಲಕ್ಕಿ ಮೇಡಮ್ ಅಂತ. ಯಾಕಂದ್ರೆ ಸಿನಿಮಾದಲ್ಲಿ ಇದ್ಕೊಂಡು ಕೂಡ ಇಷ್ಟೊಂದು ಒಂಥರ ತುಂಬಾ ಡೀಸೆಂಟ್. ಅವರು ಫ್ಯಾಮಿಲಿ ಮ್ಯಾನ್, ಸಂಸಾರ ಮನೆ ಅದ್ರ ಬಗ್ಗೆನೇ ಜಾಸ್ತಿ ಅವರಿಗೆ ಕಾಳಜಿ. ಓಕೆ ಸರ್, ಚಿಕ್ಕ ಪಾಯಿಂಟ್ಸು ಒಬ್ಬೊಬ್ರು ಹೀರೋಗಳ ಜೊತೆ ನೀವು ಆ್ಯಕ್ಟ್ ಮಾಡಿರೋ ಎಲ್ಲ ಜೊತೆ ಮಾಡಿ ಹೇಳಿ ಸರ್. ಫಸ್ಟು ಯಾವ ಹೀರೋ ಜೊತೆ ಆ್ಯಕ್ಟ್ ಮಾಡಿದ್ರಿ? ಫಸ್ಟು ನಟ ಸಾರ್ವಭೌಮ. ಯಾಕಂದ್ರೆ ಅವರ ಸಿನಿಮಾಗಳು ನೋಡ್ಕೊಂಡು ಅವರು ಅಭಿನಯಿಸಿದ ಮಯೂರ ಸಿನಿಮಾ ನಾನು ಸ್ಕೂಲಲ್ಲಿ ಆ್ಯಕ್ಟ್ ಮಾಡಿ ಬೇಷ್ ಅನಿಸ್ಕೊಂಡು ಸಿನಿಮಾ ಆ್ಯಕ್ಟ್ರ್ ಅಂದರೆ ನಾನೊಬ್ಬ ಕಲಾವಿದ ಆಗಬೇಕು ಅನ್ನೋ ಹುಚ್ಚತ್ತಿದ್ದೆ. ಆ ಸಿನಿಮಾ ಮಯೂರ ಅನ್ನೋ ಒಂದು ಸಿನಿಮಾದಿಂದ ನಾನು ಆ್ಯಕ್ಟ್ ಮಾಡಿ, ಸೊ ತುಂಬ ಒಳ್ಳೆ ನಟ ಇವನು, ಏನಪ್ಪ ನಿಮ್ಮ ತಂದೆ ತಾಯಿನ ಸಿನಿಮಾದಲ್ಲಿದ್ದಾರ ಅಂತ, ಸಿನಿಮಾ ಮೀನ್ಸ್ ಕಲಾವಿದರ ಅಂತ ಮಾಡಂತ. ಆ ಥರ ಅವ್ರ ಸಿನಿಮಾ ನೋಡ್ಕೊಂಡು ಬೆಳ್ಕೊಂಡು ಬಂದು ಅವ್ರ ಪಕ್ಕದಲ್ಲಿ ಒಂದು ಸಣ್ಣ ಪಾತ್ರ ಅಲ್ಲೆಲ್ಲೋ ನಿಂತಿದ್ರು ಸಾಕು ಅಂತ ಕಾಯ್ತಾ ಇದ್ದಂಥ ಕಾಲದಲ್ಲಿ ಅವ್ರ ಮಗನಾಗಿ ಸಿಗೋದು ಲಕ್, ಜೀವನ ಚೈತ್ರ. ಆಮೇಲೆ ಅವ್ರ ಜೊತೆ ಸಾಂಗ್ ಏನು ಹುಡುಗಾಟನ, ಅವ್ರ ಜೊತೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಂಗಲ್ಲಿ ನನ್ನ ಕೈಲಿ ಡ್ಯಾನ್ಸ್ ಅವ್ರು ಮಾಡಿಸಿದ್ರು. ನಾನು ಡ್ಯಾನ್ಸ್ ಅಲ್ಲೂ ಕೂಡ ಸಣ್ಣ ಇದು ಬಾಲರಾಜ್ ಗುರುದತ್ತಿಗೆ ಡ್ಯಾನ್ಸ್ ಮಾಡಿಸ್ತಾಯಿದ್ರು, ನಾನು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. ಅದು ಜಾಸ್ತಿ ಅಣ್ಣವರು ಹೇಳಿದರು, ಜಯರಾಮ್ ಬನ್ನಿ ಅವ್ರನ್ನ ಯಾಕೆ ಅಲ್ಲಿ ಮಾಡ್ಕೊಟ್ಟಿದ್ರು ಫಡ್ಲೆಟ್. ನಾನು ಡ್ಯಾನ್ಸ್ ನೋಡೇ ಇಲ್ಲ. ಅವರು ಎಷ್ಟು ಚೆನ್ನಾಗಿ ಅವ್ರು ಹೇಳ್ಬಿಟ್ರು ಗೊತ್ತಾ, ಡ್ಯಾನ್ಸರ್ ಅವ್ರು. ನಾನೆಲ್ಲೂ ಡ್ಯಾನ್ಸ್ ಮಾಡಿಲ್ಲ, ಅವ್ರು ನೋಡಿಲ್ಲ. ಅಂದರೆ ಒಬ್ಬ ಕಲಾವಿದನ ಫೀಲ್ ಗೊತ್ತಾಗುತ್ತೆ ಅವ್ರ ಕಾರಣ. ನಿಜವಾಗ್ಲೂ ಹೇಳ್ತೀನಿ, ಗ್ರೇಟ್. ಇಲ್ಲ ಅಣ್ಣ ಮಾಡಿಸ್ತೀನಿ ಅಂತ ಹೇಳಿ ಒಂದು ಮೂಮೆಂಟ್ ಕೊಟ್ಟರು. ಸರಿ, ಭಾಳ ಟಫ್ ಮೂಮೆಂಟ್ ಅದು. ಇವತ್ತಿಗೂ ನೀವು ಹಾಕೊಂಡು ಸಾಂಗ್ ನೋಡ್ಬೋದು ನೀವು, ಅದು ನಾನೇನು ಹೇಳೋಂಗಿಲ್ಲ. ಇವತ್ತಿಗೂ ನಿಮ್ಗೆ ಸಿಗುತ್ತೆ ಚಾಲೆಂಜ್. ಆ ಮೂಮೆಂಟ್ ತೆಗಿತಾರಂದಾಗ ಅವಾಗೆಲ್ಲ ನೆಗೆಟಿವ್, ನಾಟ್ ಡಿಜಿಟಲ್. ಆಮೇಲೆ ಅವ್ರ ಸಿನಿಮಾದಲ್ಲಿ ಎಲ್ಲರಿಗೂ ಒಂದು ಭಕ್ತಿ, ಭಯ, ಶ್ರದ್ಧೆ, ಗೌರವ ಇರೋ ಜಾಗದಲ್ಲಿ ಇದೊಂದು ಸಣ್ಣದ ಒಂದು ಏನು ಮಾಡ್ಬೋದು ಇವನು ಅನ್ನೋ ಥರ ಕ್ರಿಯೇಟ್ ಆಗ್ಬಿಡ್ತು ಅಟ್ಮಾಸ್ಫಿಯರ್ ಜೋಗಲ್ಲಿ ಎಲ್ಲ. ಹಿಂಗೆ ಇವನು ಮಾಧವಿಯವ್ರು ಕೂಡ ಏನು ಮಾಡ್ತಾನೆ ಅಭಿಜಿತ್ ಅಂತ, ಅಣ್ಣವ್ರು ಕೂಡ ಹೀಗೆ ರೆಡಿಯಾಗಿ ಕುತ್ಕೊಂಡ್ಬಿಟ್ರು. ರೆಡಿ, ಅಭಿಜಿತ್ ಡೂ ಇಟ್ ಅಂದ್ರೆ ಮಾಡಿದೆ. ಒಂದೇ ಟೇಕ್ ಓಕೆ. ಫಸ್ಟ್ ಎದ್ದು ಚಪ್ಪಾಳೆ ತಟ್ಟು ಬಂದು ಹಗ್ ಮಾಡಿದೆ ಅವನು. ನಾನು ಏನು ಅರ್ಥ, ಅವ್ರು ಬರೋದು, ಅವ್ರು ಹಗ್ ಮಾಡೋದು ಅಂದರೆ ಇಟ್ಸ್ ಆಲ್ ಡ್ರೀಮ್, ನನ್ನ ಕನಸು. ನನಗೆ ಆ ಸೆಕೆಂಡ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅವ್ರು ಬಂದು ಹಗ್ ಮಾಡೋದೇನು, ರಾಜ್ಕುಮಾರ್ ಅವರ ಪೋಸ್ಟ್ಗಳು ನೋಡ್ಕೊಂಡು ನಿಂತ್ಕೊಂಡು ಅವ್ರ ಥರ ಆ್ಯಕ್ಟ್ ಅವ್ರ ಥರ ಆದರೂ ಸಾಕು ಅಂತಿರೋರು ಎದ್ದು ಬಂದು ಅವ್ರು ಹಗ್ ಮಾಡೋದೇನು. ನಾನು ಐ ಆಮ್ ಬ್ಲೆಸ್ಡ್ ರಿಯಲಿ, ಗಾಡ್ ಬ್ಲೆಸ್. ನನ್ನ ಜನ್ಮ ಸಾರ್ಥಕರಿ, ನೋ ಡೌಟ್. ನಾನು ಎಷ್ಟು ಸಂಪಾದನೆ ಮಾಡಿದೆ, ಎಷ್ಟು ಕಳೆದೆ, ಎಷ್ಟು ಉಳಿಸಿದೆ, ಅದೆಲ್ಲ ಸೆಕೆಂಡ್ರಿ. ಬಟ್ ನೀವು ಕೇಳಿದೆಲ್ಲ ದೇವರು ಕೊಟ್ಟಿದ್ದಾನೆ. ಹೌದು, ಆ್ಯಸ್ ಎ ಆ್ಯಕ್ಟರಾಗಿ ನಾನು ಭೂಮಿ ಮೇಲೆ ಬಂದಿದ್ದಕ್ಕೆ, ನಾನು ನಿಜವಾಗ್ಲೂ ದೇವ್ರ ದಯದಿಂದ ಐ ಆಮ್ ಬ್ಲೆಸ್ಡ್. ಓಕೆ, ವಿಷ್ಣು ಸರ್ ಹತ್ರ ಬರ್ಬೋದು ಸರ್.
ಅಯ್ಯೋ ವಿಷ್ಣು ಸರ್ ಅಂದರೆ ಒಂದು ಕೋಟಿ ಇದೆ. ಅವ್ರು ನನ್ನನ್ನು ಕಲಾವಿದವಾಗಿ ನೋಡಲೇ ಇಲ್ಲ. ಅವ್ರು ನನ್ನ ಹಿ ಥಿಂಕ್ಸ್ ನನ್ನನ್ನು ಸ್ವಂತ ತಮ್ಮ ಅಂದ್ಕೊಂಡ್ಬಿಟ್ರು ಅವರು. ನಾನು ಹಾಗೆ ಬಿಡಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಕಷ್ಟ ಭಾಳ. ಅವರು ಫಸ್ಟ್ ಆಫ್ ಆಲ್ ಅವ್ರು ಹೇಗೆ ಕಲಿಸ್ಕೊಟ್ಟಿದ್ದು ಹೆಣ್ಮಕ್ಳನ್ನ ಗೌರವಿಸೋದು. ಹೆಣ್ಣು ಮಕ್ಕಳಿಗೆ ಅವರು ಏನೇ ಬಾರಿ ಅಂದರೆ ಸಹಿಸ್ತಿರ್ಲಿಲ್ಲ. ಆಮೇಲೆ ಯಾರಿಗೂ ಇರೆಸ್ಪೆಕ್ಟಿವ್ ಮಾತಾಡೋದನ್ನ ಅವ್ರು ಸಹಿಸ್ತಾ ಇರಲಿಲ್ಲ. ಅವರು ಏನ್ರಿ ಬನ್ರಿ ಅನ್ನೋದು ಅವ್ರು ಏನ್ರಿ ಬನ್ರಿ ಅಂತ ಕರಿತಾಯಿದ್ದು. ಮಾಯನವರು ಅವ್ರು ಟಚಪ್ ಏನು ಸರ್ ಅನ್ನೋರು, ಟಚಪ್ ಬಾಯ್ನ, ಅವ್ರ ಅಸಿಸ್ಟೆಂಟ್ನ. ನಾನು ವೈಫ್ಗೆ ಅಕಸ್ಮಾತ್ ನಾನೇನೋ ಬೈತೀನಿ ಮಾಡ್ತಾ ಹೇಳಿದ್ರೆ ಸಿಟ್ಟಾಗಿದ್ರು ಅವರು. ಇಲ್ಲ ನೋ, ಅವ್ರ ಮುಂದೆ ನೀವೇನೂ ಇಲ್ಲ, ಅವರೇ ಕರೆಕ್ಟ್. ನೀವು ಮಾತಾಡಿದ್ದೀರ ಅವರು? ಅಯ್ಯೋ ಅವ್ರು ಬಂದು ನಮ್ಮನೆ ಬರೋರು, ನಮ್ಮ ಮನೆಗೆಲ್ಲ ಬರೋರು, ಕಾಫಿ ಕುಡಿಯೋರು. ಇವಳ ಕಂಡ್ರೆ ತುಂಬ ರೆಸ್ಪೆಕ್ಟ್ ಅವ್ರಿಗೆ. ಒಂದ್ಸಲ ಪರ್ವತ ಶೂಟಿಂಗ್ ನಡೀತಾ ಇತ್ತು, ಇವಳು ಕೆಳಗಡೆ ಕಾಲು ಕೂಡಿಸಿ ನಾನು ಮೇಲ್ಗಡೆ ಹೋಗಿದ್ದೆ ಅವ್ರು ಮಾತಾಡ್ಸ್ಕೊಂಬರೋಣ ಅಂತ ಕಂಡಿರೋದು ಸೆಟ್ಟಲ್ಲಿ. ಎಲ್ಲ ಮಾತಾಯಿತು. ಸರ್ ನಾನು ಹೊರಡ್ಲ ಸರ್ ಅಂದೆ. ಯಾಕೆ ಅರ್ಜೆಂಟಾ ಅಂದರು. ಇಲ್ಲ ಸರ್ ವೈಫ್ ಕಾರಲ್ಲಿದ್ದಾಳೆ, ಹೊಡ್ತೀನಿ. ಕಾರಲ್ಲಿದ್ದಾಳೆ ಆದರೆ ಒಂದು ಆಪಲ್ ತೊಗೊಂಡು ಬದ್ದ ಅಲ್ಲಿ ಕೆಳಗೆ ಬಂದ್ಬಿಟ್ರು. ಹಂಗೆಲ್ಲ ಕಾರಲ್ಲಿ ಕೂಡ್ಸ್ಬರ್ತಾರೆ. ನೀವ್ಯಾಕೆ ಬಂದು ಇಷ್ಟು ಮೊದಲೇ ಅವಲೇ ಕಳಿಸ್ತಾ ಇದೆ, ತೊಗೊಳ್ಳಿ ಆಪಲ್ ತೊಗೊಳ್ಳಿ. ಮೊದಲೇ ಕಾರಿಂದ ಕೆಳಗೆ ಇಳಿಯಕ್ಕೆ ಬಿಡ್ತಾ ಇಲ್ಲ, ನೀವು ಕೂತ್ಕೊಳ್ಳಿ ಅಂತ ಅವ್ರು ಕಾರಿಂದ ಹೊರಗಡೆ ನಿಂತ್ಕೊಂಡು ಮಾತಾಡಿದ್ರು. ಇವಳು ದೊಡ್ಡ ಫ್ಯಾನು. ಆದರೆ ಅವ್ರಿಗೆ ಅಂದರೆ ಅವ್ರು ಕೊಡ್ತಾಯಿದ್ದು ಗೌರವ. ಆದರೆ ನಾವು ಕೊಡ್ಬೇಕು ಗೌರವ ಅವ್ರಿಗೆ, ನಾವು ಪ್ರೀತಿಸ್ಬೇಕು. ಅವ್ರು ನಮಗೆ ಕಲಿಸ್ಕೊಡೋದು ನಮಗೆ ಪ್ರಾಣ ಬಿಡಿ. ನಾವು ಕಾಲೇಜ್ ಡೇಸಲ್ಲಿ ನಾನು ಅಷ್ಟೇ, ಇವರು ಅಷ್ಟಿಬ್ರು ಅವ್ರ ಫ್ಯಾನ್ಸೇ. ಆ್ಯಕ್ಚುಲಿ ಅವ್ರನ್ನ ಕಂಡ್ರೆ ನಮಗೆ, ನಾನು ಯಜಮಾನ ಸೆಟ್ಗೆ ಹೋದಾಗ ಅವ್ರು ನೋಡಿ ದೇವ್ರು ನೋಡ್ದಂಗಾಗಿತ್ತು ನನಗೆ. ನಾನು ಅದನ್ನು ಅವ್ರಿಗೆ ಹೇಳಿದ್ದೆ. ಅವತ್ತಿಂದ ಅವ್ರು ನನಗೆ ತುಂಬಾ ಹತ್ತಿರವಾಗಿದ್ದರು. ಯಜಮಾನ ಶೂಟಿಂಗ್ ಆದ ನಂತರ ಆ ಥರ ಫ್ರೂಟ್ ಕೊಟ್ಟು ಫಸ್ಟ್ ನೀವು ಹೊರಟಿ ಕರ್ಕೊಂಡು ನೋಡಿ, ಅವ್ರನ್ನ ಕಾಯಿಸ್ಬೇಡಿ, ಹಂಗೆಲ್ಲ ಕೂಡಿಸ್ ಬರಬಾರ್ದು ಹಂಗೆಲ್ಲ. ಈ ಥರದ್ದೆಲ್ಲ ರಾತ್ರಿ ಡ್ರೈವಿಂಗ್ ಮಾಡೋದು ಇಷ್ಟಪಡ್ತಿರ್ಲಿಲ್ಲ. ನೀವು ರಾತ್ರಿ ಡ್ರೈವಿಂಗ್ ಕಳಿಸ್ಲೇಬೇಡಿ, ಎಲ್ಲೇ ಯಾವುದೇವ್ರಿಗೂ ಬೆಳಿಗ್ಗೆ ಏನಿದ್ರು ಮಾಡಿ. ಈ ಥರ ಅವರ ಜೊತೆ ಈ ಥರ ತುಂಬ ಇದೆ. ವಿಷ್ಣು ಸರ್ ಜೊತೆ ಭಾಳಷ್ಟು ಅವರು. ಆಮೇಲೆ ಅದು ಎಷ್ಟು ತೆರೆ ಮೇಲೆ ಸಾಹಸ ಸಿಂಹನೋ, ಈ ಕಡೆ ಅಷ್ಟೇ ಹ್ಯೂಮರಸ್, ಅಷ್ಟು ಹಾಸ್ಯ ಪ್ರಜ್ಞೆ ಅವರಿಗೆ. ಅವ್ರ ಜೊತೆ ಇದ್ದರೆ ಬರೀ ನಗ್ತಿರೋದಷ್ಟೇ, ನಕ್ಕು ತಲೆನೋವು ಬಂದು ಮಾತಾಡೋದು ನಾವು, ಅಷ್ಟು ನಗು ಸರ್. ಅದು ಯಾರು ಅವರಿಗೆ ಕರೆಕ್ಟಾಗಿದ್ದಾರೆ, ವೇವ್ ಲೆಂತು ಕೆಮಿಸ್ಟ್ರಿ ಕರೆಕ್ಟ್ ಇದ್ರೆ ಮಾತ್ರ. ಅದರ್ವೈಸ್ ತುಟಿ ಬಿಡ್ತಾ ಇರಲಿಲ್ಲ. ಅಷ್ಟೇ. ಓಕೆ ಸರ್, ಫೈನಲ್ ಆಗಿ ಅಂಬರೀಷ್ ಸರ್ ಬಗ್ಗೆ. ಅಂಬರೀಷ್ ಅವ್ರ ಬಗ್ಗೆ ಎಲ್ರಿಗೂ ಜಗತ್ತಿಗೆ ಗೊತ್ತಿಲ್ಲ. ಈಸ್ ಎ ರೆಬಲ್ ಸ್ಟಾರ್. ಅವ್ರ ಹತ್ರ ಹೇಳಿದ್ರೆ ರೆಬಲ್ ಆಗೇ ಇರಬೇಕು. ಅವ್ರ ಹತ್ರ ತುಂಬ ರೆಬಲ್ ಆಗಿದ್ರು ಸರ್ ಅವರು. ಅಲ್ಲ, ರೆಬಲ್ ಥರ ಕಾಣೋರು. ಶಿ ಈಸ್ ನಾಟ್ ರೆಬಲ್. ಈಸ್ ತುಂಬ ಜಾಲಿ ಮ್ಯಾನ್. ತುಂಬ ಈಗ ನೀವು ಅಕಸ್ಮಾತ್ ಸಿಟ್ಟಲ್ಲಿ ಹೋಗ್ತಾ ಏನು ಹಿಂಗಂದ್ರೆ ಕೂಡ ಅವ್ರು ನಾವಾದರೆ ಏನು ನಾನು ಇಷ್ಟು ದೊಡ್ಡ ಸ್ಟಾರು, ಚಿಕ್ಕವನು ಹಿಂಗೆಲ್ಲ ಅಂದ್ಬಿಟ್ಟು ಅಂತ ಯೋಚನೆ ಮಾಡ್ತೀನಿ ಏನೋ ನಾನು ಕೊಟ್ಟು ನಾನು ಇಟ್ಕೊಂಡೇ ಹೇಳ್ತೀನಿ. ಬಟ್ ಅವೆಲ್ಲ ಗೊತ್ತಿಲ್ಲ ಅವ್ರಿಗೆ. ಹಿಂಗಂದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಯಾರು ಇವ್ನು ಪಕ್ಕದ ಹಿಂಗೆ ಅಂದ ಅಂತ. ಅಷ್ಟು ಸೋಬರಾಗಿರೋರು, ಅಷ್ಟು ಜಾಲಿಯಾಗಿರೋರು. ನೋಡೋಕ್ಕೆ ಕಣ್ಣು ಗಿಣ್ಣೆಲ್ಲ ಹಿಂಗಿರೋದು ಅಷ್ಟೇ, ಮಾತು. ಬಟ್ ತುಂಬ ಜೆಂಟ್ಲ್ಮನ್. ಅವು ನೋಡಿ ಅವರಲ್ಲಿರೋ ಒಂದು ದೊಡ್ಡ ಗುಣ ಏನಂದರೆ, ನಾನು ನಾನ್ ವೆಜ್ ತಿನ್ನಲ್ಲ. ನಾನು ಐ ವಾಂಟ್ ಇಟ್ ನಾನ್ ವೆಜ್. ನಾನು ಇವತ್ತಿನವರೆಗೂ ತಿನ್ನಲ್ಲ. ಪಾಂಡವರು ಸೆಟ್ಟಲ್ಲಿ ಅಂಬರೀಷ್ ಅವ್ರು ನಾನ್ ವೆಜ್, ದೇವರಾಜ್ ಅವ್ರು ನಾನ್ ವೆಜ್, ರಾಮ್ಕುಮಾರ್ ನಾನ್ ವೆಜ್, ಜಗ್ಗೇಶ್ ನಾನ್ ವೆಜ್. ಅವರು ಪರ್ಟಿಕ್ಯುಲರ್ ಹೇಳಿಸಿ ಊಟಕ್ಕೆ ಲಂಚ್ ಬೇಕಲ್ಲ, ನಾವು 5 ಜನ ಒಂದೇ ಟೇಬಲ್ ಕೂತ್ಕೋತಾ ಇದ್ವಿ. ತರಿಸಿ ಕೊಡೋರು ನನಗೆ. ಅಭಿಜಿತ್ಗೆ ಅಂದರೆ ಅಲ್ಲೇ ಅಡುಗೆ ಮಾಡಿಸೋರು ಸೆಟ್ಟಲ್ಲೇ. ನಾನ್ ವೆಜ್ ಮಯ ಸೆಟ್ಟಲ್ಲಿ. ಹೌದು, ನಾನ್ ವೆಜ್ ಹಬ್ಬ, ಡೈಲಿ ಹಬ್ಬ. ನನಗೆ ಒಬ್ಬನಿಗೆ ವೆಜ್ ಮಾಡೋದು. ಸೊ ಅಷ್ಟು ಗಮನ ಇಟ್ಕೊಂಡು ಒಬ್ಬ ರೆಬಲ್ ಸ್ಟಾರ್. ಯಾರು ನಾನು ಬಿಡೋರು ಏನು ತಂದ್ಕೊಡ್ತಾರೆ ಕೊಡಲಿ ಸೆಟ್ಟಲ್ಲಿ ಅಂತ ಬಿಡ್ತಿಲ್ಲ. ಅಭಿಜಿತ್ಗೇನು ಏನು ತರಿಸ್ತಾ ಇದ್ದೀರಿ ಮಧ್ಯಾಹ್ನ ಊಟಕ್ಕೆ? ಅವ್ರಿಗೊಂದು ಒಳ್ಳೆ ಕಡೆ ರೈಸ್ ತರಿಸಿ, ಫ್ರೈಡ್ ರೈಸ್ ತರಿಸಿ, ಇನ್ನೊಂದು ಏನು ತಿಂತೀಯ ಚಿನ್ನ ನೀನು ಅಂತ ಕೇಳೋರು. ಒಂದ್ಸಲ ಅವ್ರ ಮನೇಲಿ ಪಾರ್ಟಿ ಕೊಟ್ಟರು. ಅವ್ರ ಮನೇಲಿ ಈ ಕೈಮಾ ವಡೆ ಅಂತ ಮಾಡ್ಕೊಂಡ್ಬರ್ತಾರೆ ನಾನ್ ವೆಜ್ಜಲ್ಲಿ. ಅದು ಸ್ವಲ್ಪ ಆಂಬೂಡ ಥರ ಕಾಣುತ್ತೆ. ಹೌದು, ನಮ್ಮ ಚಟಮಡೆ ಥರ. ನಾ ಎಲ್ಲ ಇಲ್ಲಿಗೆ ಬರ್ತಾ ಇದ್ದೀನಿ, ಅರ್ಜುನ್ ಸರ್ಜಾ ನಾವೆಲ್ಲ ಹಿಂಗೆ ಕೂತಿದ್ವಿ. ನಾನು ಹಿಂಗೆ ಕೈ ಹಾಕಕ್ಕೆ ಹೋಗಿದ್ದು ನಮ್ದೆ ಅಂತ ನಾನು ತಿನ್ನೋದು ಆಂಬೂಡೆ ಅಂತ ಬಜ್ಜಿ ಅಲ್ಲಲ್ಲಿಂದ ಗಾಸ್ ಇಟ್ಕೊಂಡು ಓಡ್ಬರ್ತಾ ಇದ್ದಾರೆ. ಅಭಿಜಿ ತಿನ್ಬೇಡ, ಅದು ನಾನ್ ವೆಜ್. ಸೊ ವಾಟ್ ಎ ಕನ್ಸರ್ನ್. ಅಂದರೆ ನಮ್ಮನೆಗೆ ಬಂದು ಅವನೇ ತಿನ್ನಬೇಕು, ಅವನೇ ವ್ರತ ಯಾಕೆ ಕೆಡಬೇಕು, ಆ ಥರ ಫ್ರೆಂಡ್ಲಿ ಇದ್ದರು. ಆಮೇಲೆ ಬಿಡಿ ಅವ್ರು ಫ್ರೆಂಡ್ಲಿ ಮ್ಯಾನ್. ಅವ್ರ ನೆಟ್ವರ್ಕ್ ಏನು ಸರ್ ಅವ್ರಿಗೆ ಅಲ್ವಾ ಸರ್? ರಜನಿಕಾಂತ್ ಅವ್ರು ಆಗ್ಬೋದು, ದೊಡ್ಡ ಯಾವವರು ಇಂಡಸ್ಟ್ರಿ, ತೆಲುಗು, ತಮಿಳು ಎಲ್ಲರೂ ಅವ್ರು ಪ್ರೀತಿಸೋರೆ. ಬೈ ನಾಟ್ ಓನ್ಲಿ ಕನ್ನಡ ಆಡಿಯನ್ಸ್, ಕನ್ನಡ ಸಚ್ ಎ ವಂಡರ್. ಅದೇ ಹೇಳ್ತಾರಲ್ಲ, ಭಾಳ ದೊಡ್ಡ ಶಕ್ತಿಗಳು ನಮ್ಮ ಇಂಡಸ್ಟ್ರಿಗೆ. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್ ಇವರೆಲ್ಲ ಭಾಳ ದೊಡ್ಡ ಅಸೆಟ್ಸ್. ಹಾಗಾಗಿ ಅದೇ ಹೇಳ್ತಾರೆ, ನಾನು ಒಬ್ಬ ಕಲಾವಿದನಾಗಿ ನಾನು ಬಂದು ಎಲ್ಲ ಸ್ಕ್ರೀನ್ ಶೇರ್ ಮಾಡಿ ಅವ್ರ ಜೊತೆ ಎಲ್ಲ ಒಡನಾಟ ಮಾಡಿಕೊಂಡು ಅವ್ರ ಜೊತೆ ಊಟ ಮಾಡಿ ಅವ್ರ ಜೊತೆ ಟಿಪ್ಸ್ಗಳು ತೊಗೊಂಡಿದ್ದೀನಿ. ಸೊ ಇದಕ್ಕಿಂತ ನಾನು ಇನ್ನೇನು ಹೇಳಿ. ಹಾಯ್. ಹಲೋ ನಮಸ್ತೆ. ಹೇಳಿ, ಏನು ನಿಮ್ಮ ಹೆಸರು? ಸಾರಿಕಾ. ಸಾರಿಕಾ. ಓಕೆ. ಯಾವ ಸ್ಕೂಲ್ ನೀವು?
MS ಎಲ್ಲಿರೋದು? ಹೌದಾ? ಯಾವ ಕ್ಲಾಸ್ ನೀವು? ಫಸ್ಟ್ ಸ್ಟ್ಯಾಂಡರ್ಡಾ? ದೊಡ್ಡವರಾದ್ಮೇಲೆ ಏನಾಗ್ತೀರಾ ನೀವು? ಹಾಂ, ನಿನ್ನ ಮನಸ್ಸಲ್ಲಿ ಏನಿರೋದು ಅದನ್ನೇ ಸೋಲ್ಜರ್ ಅಂತಾರೆ. ಜನಗಣಮನ ಪತಿ ಎದ್ದಿಟ್ಕೊಂಡ್ಬಿಟ್ಟು ಮನೇಲಿ. ಎಲ್ಲರೂ ಎದ್ದು ನಿಂತ್ಕೊಬಿಡ್ಬೇಕು. ಹಂಗಿದ್ರೆ ಸೋಲ್ಜರ್ ಆಗ್ತಾರೆ ಅಂತ. ನಿಮ್ಮ ಹೆಸರು ಹೇಳಿ ಮೇಡಮ್. ಸಿಂಧುಶ್ರೀ. ಸಿಂಧುಶ್ರೀ, ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ನಮ್ಮದು ಲವ್ ಕಮ್ ಅರೇಂಜ್. ಲವ್ ಕಮ್ ಅರೇಂಜ್. ಓಕೆ, ನಿಮ್ಮ ಲವ್ ಸ್ಟೋರಿ ಕತೆ ಕೇಳುವಾಗಾದ್ರೆ ಸರ್ದಾಯ್ತು. ಈಗ ನಿಮ್ದೊಂದು ಬೇಡವಾ? ನಾವು ನಾಚಿಕೆ ಆಗ್ತೀವಿ ಸರ್, ನೀವೆಲ್ಲ ಇದ್ದೀರಂತ. ಎಲ್ಲಿ ಲವ್ ಆಯ್ತು ಮೇಡಮ್? ಎಲ್ಲಿ ನೋಡಿದ್ರೆ ಫಸ್ಟ್ ಅವ್ರನ್ನ? ಆ್ಯಕ್ಚುಲಿ ನೋಡೇ ಇರಲಿಲ್ಲ. ಸಣ್ಣ ವಯಸ್ಸಲ್ಲಿ ಯಾವಾಗಲೂ ಅಂದರೆ ಇವರು ನನಗೆ ಅತ್ತೆನೇ ಆಗ್ಬೇಕು, ಮದುವೆಗೆ ಮುಂಚೆನೂ ಅತ್ತೆನೇ ಆಗಬೇಕು. ಸೊ ಆದರೂ ನೋಡಿರಲಿಲ್ಲ. ನಮಗೆ ಸ್ವಲ್ಪ ಮಾವ ಆ್ಯಕ್ಟರ್ ಆದಮೇಲೆ ನಮಗೆ ಅಷ್ಟೊಂದು ಕನೆಕ್ಷನ್ಸ್ ಇರಲಿಲ್ಲ. ಎಲ್ಲಾದ್ರೂ ಫಂಕ್ಷನಲ್ಲಿ ಬಂದಾಗ ನೋಡ್ತಿದ್ವಿ ಅಷ್ಟೇ. ನಮ್ಮೂರಿಗೆ ಚಿಕ್ಕವರಿದ್ದಾಗ ಬಂದಿದ್ರು, ಅವಾಗ ನೋಡಿದ್ದೆ, ನೆನಪು ಇರಲಿಲ್ಲ. ಫೇಸ್ಬುಕ್ಕಲ್ಲಿ ಮಾವನ ಫೋಟೋಗೇನೋ ಕಮೆಂಟ್ ಮಾಡಿದ್ದೆ. ಹಾಂ, ಕಮೆಂಟ್ ಮಾಡಿದ್ದೆ ನಾನು. ಅವ್ರು ರಿಪ್ಲೈ ಮಾಡೋದು, ನನಗೆ ಗೊತ್ತಿರಲಿಲ್ಲ. ರಿಪ್ಲೈ ಸರಿ ಓಕೆ. ಆಮೇಲೆ ಚಾಟ್ ಸ್ಟಾರ್ಟ್ ಆಯ್ತಲ್ಲೇ ಫೇಸ್ಬುಕ್ಕಲ್ಲಿ. ಆಮೇಲೆ ಹೇಗಿದ್ದೀರಾ, ಆ ಥರ ಏನು ಇರಲಿಲ್ಲ. ಬಟ್ ಹೇಗಿದ್ದೀರಾ, ಮನೇಲೆಲ್ಲ ಹೇಗಿದ್ದಾರೆ, ನೋಡೇ ಇರಲಿಲ್ಲ. ವಿಷಯ ಗೊತ್ತಿದೆ ಸರ್, ಚಾಟ್ ಸ್ಟಾರ್ಟ್ ಆಗೋದು ಏನಿಲ್ಲ. ಈ ಕತೆ ಕೇಳ್ತಿದ್ದೀವಿ, ಗೊತ್ತಾಗ್ತದೆ ನಮಗೆ ಗೊತ್ತಾಗ್ತದೆ. ನನಗೆ ಕೂಡ ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ಚಾಟ್ ಸ್ಟಾರ್ಟ್ ಆಯ್ತು ಫೇಸ್ಬುಕ್ಕಲ್ಲಿ. ಮನೇಲೆಲ್ಲ ಹೇಗಿದ್ದಾರೆ, ಹಾಗೆ ನಾನು ಯಾವಾಗಲೂ ತುಂಬ ವರ್ಷದ ಹಿಂದೆ ನೋಡಿದ್ದು, ನೋಡೇ ಇಲ್ಲ. ಸೊ ಹಿಂಗೆ ಮತ್ತೆ ಸ್ಟಾರ್ಟ್ ಆಯಿತು. ಹಾಗೆ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಪ್ರಪೋಸ್ ಅಂತ ಇಲ್ಲ, ಅದೊಂಥರ ಮ್ಯೂಚುವಲ್. ಅಲ್ಲೇ ಅಂಡರ್ಸ್ಟ್ಯಾಂಡ್ ಆಯ್ತು ಮೆಸೇಜ್ ಅಲ್ಲೇ. ಹಾಂ, ಅವ್ರಿಗೆ ನಾನು ಇಷ್ಟ. ಹೌದು. ಪ್ರಪೋಸ್ ಅಂತ ಏನಿಲ್ಲ. ಆಮೇಲೆ ಇಷ್ಟ. ಬಟ್ ಆಮೇಲೆ ಮಾಡಿದ್ರ ಯಾರು? ಅವ್ರು ಮಾಡಿದ್ರ ಅಲ್ಲ ನೀವೇ ಮಾಡಿದ್ರ? ಗೊತ್ತಿಲ್ಲ. ಗೊತ್ತಿರುತ್ತೆ. ಹೌದು, ಈ ನೆನಪು ಮಾಡಿ. ಮೋಸ್ಟ್ಲಿ ನೀವು ಅದಕ್ಕೆ ನೀವು ಹೇಳ್ತಿಲ್ಲ, ಗೊತ್ತಿಲ್ಲ. ಅವರೇ ಆಗಿದ್ರೆ ಪಟ್ ಅಂತ ಹೇಳ್ಬಿಟ್ಟಿರೋರು. ಮೋಸ್ಟ್ಲಿ ನೀವೇ ಅನ್ಸುತ್ತೆ ಅಲ್ವಾ? ಅದೇ ಸರ್, ನೋಡಿ ಅವರೇ ಕರೆಕ್ಟ್. ಹಿಂಗೆ ಆಮೇಲೆ ದೊಡ್ಡವ್ರಿಗೆ ವಿಷಯ ಗೊತ್ತಾಯ್ತು. ಮದುವೆ ಆಯ್ತು. ಈಗ ಎಷ್ಟು ವರ್ಷ ಆಯ್ತು ಮದುವೆಗೆ? 7 years. 7 years ಆಯ್ತಾ? ಮದ್ವೆಗೆ ಅವರು ನೋಡಕ್ ಬಂದಾಗ್ಲೂ ನಾನು ಅವಾಗ್ಲೇ ಅವ್ರನ್ನ ನೋಡಿದ್ದು, ಮುಂಚೆ ನೋಡೇ ಇರ್ಲಿಲ್ಲ. ನೋಡೇ ಇಲ್ವಾ? ಮೆಸೇಜ್ ಮಾಡಿದ್ಮೇಲೂ, ಪ್ರಪೋಸ್ ಮಾಡಿ ಮಾತಾಡಿದ್ಮೇಲೂ ನೋಡೇ ಇರ್ಲಿಲ್ಲ. ಹೆಣ್ಣು ನೋಡಕ್ಕೆ ಅಂತ ಮನೆಗೆ ಬಂದಾಗ ಅವಾಗ್ಲೇ ನೋಡಿದ್ದು. ಹೌದು, ನೋಡಿದ್ದು. ಹಾಗೆ ನೋಡಿದ್ದು. ಸೊ ಈಗ ಮದುವೆ ಆದ್ಮೇಲೆ 7 years ಆಯ್ತು. ಹೆಂಗಿದೆ 7 ವರ್ಷದ ಜೀವನದ ಪಯಣ? 7 ಇವಳಿಗೆ 6 ತುಂಬಿತು, 7 ತುಂಬ್ತಂದ್ರೆ 8th ರನ್ನಿಂಗ್. ಇವಾಗೆಲ್ಲ 8 ಖವಾಗಲ್ಲ, ಒಳ್ಳೆ ತುಂಬಿದ್ಮೇಲೆ 8. ಅದಕ್ಕೆ ಲೆಕ್ಕ ಇಟ್ಟು ರನ್ನಿಂಗ್ ಮುಗಿದ್ಮೇಲೆ 8 ಅಂತ. 30 ವರ್ಷ ಏಜ್ ಆದ್ಮೇಲೆ 30 ನಡೀತಾ ಇರ್ತಲ್ಲ, 30 ವರ್ಷ ನಾವು ಕೇಳೋದು ಏಜ್ ಕೇಳ್ತೀವಿ. ನನ್ನ ಮಗಳು ಅಷ್ಟೇ, ಏಜ್ ಎಷ್ಟಮ್ಮ ಅಂದ್ರೆ 1 ವರ್ಷ ಹಿಂದೆ ಕೇಳ್ತಾಳೆ. ಇವಳು ಬಿಡಿ 10 ವರ್ಷ ಹಿಂದೆ ಅವಳು ಅಟ್ಲೀಸ್ಟ್ 1 ವರ್ಷ 10. ಅವ್ರಿಗೆ ವಯಸ್ಸು ನೆನಪೇ ಇರಲ್ಲ. ವಯಸ್ಸು ಕೇಳಿದ್ರೆ ಎಷ್ಟು ನನ್ನ ವಯಸ್ಸು? ನನ್ನೇ ಕೇಳ್ತಾಳೆ, ನಾನು ಹೇಳಿ ಹೋಗ್ತಾಳೆ. ಅಂದಾಜ್ಮೇಲೆ ಏನೋ ಒಂದು ಹೇಳ್ತೀನಿ, ಜಾಸ್ತಿ ಹೇಳ್ತೀನಿ ನಾನು. ಅಷ್ಟೆಲ್ಲ ಕಮ್ಮಿ ಹೇಳಿದ್ರು ಜನ ಅಲ್ಲ, ನೀ ನಂಬ್ತಾರೆ ಬಿಡ್ತಾರೆ, ಹೇಳಂತ ಹೇಳ್ತೀನಿ. ನೀನು ಎಷ್ಟು ಹೇಳಿದ್ರು 40 ಅಂತ ಹೆಚ್ಚು ಬಿಡಿ ಮೇಲೆ. ಇವ್ರು ತಂಗಿ ಒಬ್ಬಳಿದಾಳೆ, ಅವಳಿಗೆ 60, 55 ಇದೆ. ಅವಳು ಹೇಳಿ ಇವತ್ತು 35 ದಾಟಿಲ್ಲ. ಓಕೆ ಮೇಡಮ್, ಹಿಂಗಿದೆ 7 years ಆಫ್ ಜರ್ನಿ? ಚೆನ್ನಾಗಿದೆಯಾ? ಖುಷಿಯಾಗಿದ್ದೀರಾ? ಸೂಪರ್, ಹಿಂಗೆ ಖುಷಿಯಾಗಿರಿ ಯಾವಾಗಲೂ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಶಿಲ್ಪ. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ IT ಕಂಪ್ನಿಲಿ. ಹೌದಾ? ವೆರಿ ನೈಸ್. ಬಟ್ ನೀವಾಗ ಡ್ಯಾಡಿದು ಸ್ಟ್ರಗಲಿಂಗ್ ಡೇಸಲ್ಲಿ ನೋಡಿದ್ದೀರಾ? ಹೇಗಿತ್ತು? ಅದೇ ಇವಾಗ ನೀವೆಲ್ಲ ಸ್ಟೋರಿ ಕೇಳ್ಬಿಟ್ಟು ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತೀವಿ. ನಾವೊಂದು ಕೋಟಿ ಸತಿ ಕೇಳಿದೀವಿ, ಇವತ್ತಿಗೂ ಅಷ್ಟೇ ಇಂಟ್ರೆಸ್ಟ್ ಅಲ್ಲಿ ಕೇಳ್ತೀವಿ. ನಮ್ಮ ಅಪ್ಪ ಅಮ್ಮನ ಲವ್ ಸ್ಟೋರಿ ಆಗಿರ್ಬೋದು, ನಮ್ಮ ಅಪ್ಪನ ಸ್ಟ್ರಗ್ಲಿಂಗ್ ಡೇಸ್ ಆಗಿರ್ಬೋದು, ಮದ್ವೆ ಆದ್ಮೇಲೆ ಅವರಿಬ್ರು ಪಟ್ಟಂತ ಸ್ಟ್ರಗ್ಲಿಂಗ್ ಡೇಸ್ ಆಗಿರ್ಬೋದು. ಇವತ್ತಿಗೂ ಹೌದಾ ಇಷ್ಟು ಸ್ಟ್ರಗಲ್ ಮಾಡಿದ್ರ ನೀವು, ಹೌದಾ ಹಿಂಗೆಲ್ಲ ಆಯ್ತಾ ಅಂತೆಲ್ಲ ಇವತ್ತಿಗೂ ಅಷ್ಟೇ ಇದ್ರಲ್ಲಿ ಕೇಳ್ತೀವಿ ಎಲ್ಲ. ಇವತ್ತಿಗೂ ಯೂಶಲಿ ಏನಂದರೆ 60 years ಆದ ತಕ್ಷಣ ಒಬ್ಬರು ರಿಟೈರ್ ಆಗ್ತಾರೆ, ಫ್ಯಾಮಿಲಿ ಜೊತೆಗೆ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಆರಾಮಾಗಿರ್ತಾರೆ. ಬಟ್ ನಮ್ಮಪ್ಪ ಇವತ್ತು ಸ್ಟ್ರಗ್ಲಿಂಗ್ ಡೇಸ್ ನೋಡ್ತಾನೆ ಇದ್ದಾರೆ.
ಸೊ ಅದೇ ಬೇಜಾರಿ, ಆದಷ್ಟು ಬೇಗ ಅದೆಲ್ಲ ತೀರಿ. ಸೊ ಐ ವಾಂಟ್ ಹಿಮ್ ಟು ಸಿ ಅ ಗುಡ್ ಡೇಸ್. ಯಾಕೆಂದರೆ ಆಲ್ಮೋಸ್ಟ್ ಆಯಿತು ಒಂದು 14-15 ಇಯರ್ಸಿಂದನೂ ಅವರು ನಾನು ನೆಮ್ಮದಿಯಾಗಿರೋದು ಒಂದು ದಿನನೂ ನೋಡಿಲ್ಲ, ಒಂದು ದಿನ ನೆಮ್ಮದಿಯಾಗಿ ಊಟ ಮಾಡಿದ್ದು ನೋಡಿಲ್ಲ. ಸೊ ಇನ್ನೂ ಸಾಕಂತ ಅನಿಸುತ್ತೆ, ಇಟ್ಸ್ ಎನಫ್. ಸೊ ಇಟ್ಸ್ ಡನ್. ಆಯ್ತು ಇಲ್ಲಿಗೆ 14 ವರ್ಷ ರಾಮನ ವನವಾಸ ಆದಂಗೆ 14 ವರ್ಷ ಅವ್ರದ್ದು ವನವಾಸ ಕಂಪ್ಲೀಟ್ ಆಗಿ ಇನ್ನು ಸೊ ಈ ಹಬ್ಬದ ಪ್ರಯುಕ್ತ ದೇವ್ರಿಗೆ ಬೇಡ್ಕೊಳ್ಳೋದು. ಇಲ್ಲ ನೋಡಿ, ನೀವು ಹೇಳ್ತಿದ್ದೀರ, ಬಟ್ ಅದು ಅವ್ರಿಗೆ ಫೀಲ್ ಆಗ್ತಿದೆ. ಯಾಕಂದ್ರೆ ಅದನ್ನ ಅವ್ರು ಅನುಭವಿಸ್ಕೊಂಡು ಬಂದಿದ್ದಾರೆ ಆ ಡೇಸ್. ನಾವು ನೋಡ್ತೀವಿ, ನೋಡಿದವ್ರಿಗೆ ನಮಗೆ ಹಿಂಗೆ ಫೀಲ್ ಆದಾಗ ನಾವು ಅವ್ರು ಅನುಭವಿಸ್ತಿರ್ಬೇಕಾದ್ರೆ ಅವ್ರಿಗೆ ಏನಂದರೆ ದೇರ್ ಆಲ್ ಒನ್ ಗೋಲ್ಡನ್ ಸ್ಪೂನ್, ಬಂಗಾರ ಚಮಚ ಬಾಯ್ಲ್ಕೊಂಡೇ ಹುಟ್ಟಿದವ್ರಲ್ಲ ಅವರೆಲ್ಲ. ಬಟ್ ಒಂದು ಒಳ್ಳೆ ಏಜಿಗೆ ಬಂದಾಗ ಸ್ಟ್ರಗ್ಲಿಂಗ್ ಡೇಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಮಗುಗೆ ನಾವು ಡೈಲಿ ಬುಷ್ಟಾನ ತಂದು ಕೊಡ್ತಾ ಇದ್ದೀವಿ, ಇದು ನೆನಪಿರಲ್ಲ. ವಯಸ್ಸಿಗೆ ಬಂದ ಮೇಲೆ ನಾವೇನು ಕೊಡ್ತೀವಲ್ಲ ಅದಕ್ಕೆ ನಾವು ನೆನಪಿರುತ್ತೆ. ಒಳ್ಳೆ ಡ್ರೆಸ್ ಕೊಡ್ಸಿರು, ಒಳ್ಳೆ ಟೂರ್ ಮಾಡಿಸಿರು, ಒಳ್ಳೆ ಕಾರ್ ಕೊಡ್ಸಿರು, ಆಗ ಕಂಫರ್ಟಾಗಿ ಹೋಗ್ಬೇಕು ಲೈಫ್. ಆಗ ಸ್ವಲ್ಪ ಅದು ಹೇಳಿದ್ರಲ್ಲ, ಅದು ಸ್ವಲ್ಪ ನನ್ನ ಮಕ್ಕಳು ಫೇಸ್ ಮಾಡಿದ್ವು ಆಗ ಚೂರು. ಅದನ್ನು ಅವಳು ಆ ಸ್ಟ್ರಗ್ಲಿಂಗ್ ಡೇಸ್ ನೋಡಿಲ್ಲ ಅವಳು. ಅದು ಹೇಳಿದ್ರಲ್ಲ, ಒಂದು 8-9 ವರ್ಷ ಖಾಲಿ ಕೂತಿದ್ರು, 10 ವರ್ಷ. ಸೊ ಡೈಲಿ ನೋಡೋದಲ್ಲ, ಮನೆ ತಾನೆ ಫ್ಯಾಮಿಲಿ. ಹೌದು, ಇಲ್ಲ ಅದೇ ವಿಷಯ ಅದೇ ವಿಷಯ ಸ್ವಲ್ಪ ಹೆರಾಸ್, ಇದು ಪ್ರೆಷರ್, ಟೆನ್ಷನ್, ಫ್ರಸ್ಟ್ರೇಷನ್. ಹಾಗಾಗಿ ಅದು. ಓಕೆ, ಸೊ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ನಮ್ದು ಪ್ಯೂರ್ ಅರೇಂಜ್ ಮ್ಯಾರೇಜ್. ಅವ್ರು ಅದನ್ನ ಹೈಲೈಟ್ ಮಾಡೋದು, ನಾವು ಪ್ಯೂರ್ ಅರೇಂಜ್ ಮ್ಯಾರೇಜ್ ಅಂತ. ಪ್ಯೂರ್ ಅರೇಂಜ್ ಮ್ಯಾರೇಜ್ ನಮ್ದು. ಹೌದಾ? ನಮ್ಮ ಅಪ್ಪ ಮನೆ ಹುಡುಕಿ ಕರ್ಕೊಂಬಂದು ತೋರಿಸ್ಲೂ ಇಲ್ಲ, ಡೈರೆಕ್ಟ್ ಮಂಟಪದಲ್ಲಿ ತೋರಿಸಿದ್ರು, ನೋಡಿ ಮದುವೆ ಮಾಡಿ. ರಾತ್ರಿ ಮೆಂಟ್ಲಾಗ ಹೇಳು ಗಂಡು ಹುಡುಕೋಕೆ ಸುಮ್ಮನೆ ನಾನು ನೋಡು ಇದನ್ನ ನೋಡೋದು ದಿನಾ ಹುಡುಕು ಇವಳು ಯಾವುದೋ ಒಪ್ಪಲ್ಲ. ಎಂತೆಂತ ಹುಡುಗರು ನೋಡಿ. ಇವ್ರನ್ನ ಯಾಕೆ ಒಪ್ಪಿದ್ರಿ? ಇವ್ರಿಗೇನ್ ಕಮ್ಮಿ ಆಗಿದೆ ನೋಡಿ. ಅಲ್ಲಲ್ಲ, ಅವ್ರು ನೋಡಿ ಒಪ್ತಲೇ ಇರೋ ತರ ಇದಾರೆ. ಇಲ್ಲ ಎಲ್ಲ ಜಾಸ್ತಿನೇ ಅದು, ಬಿಡಿ. ಅದಕ್ಕೆ ಒಪ್ಕೊಂಡ್ರಾ? ಓಕೆ, ಅವಳ ಗುಣ ನೋಡಿ ಒಪ್ಕೊಂಡೆ. ಎಲ್ಲ ಇಷ್ಟ, ಎವ್ರಿಥಿಂಗ್. ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಸರ್ ಇವ್ರು ಭಟ್ಕಳದವರು? ಭಟ್ಕಳದವರು ನಮಗೆ ಕಾಲೇಜಲ್ಲಿ ಅವ್ರಿಗೆ ಸಿಕ್ಕರು. ಹೌದಾ? ಕಾಲೇಜ್ ಟೈಮಲ್ಲೇ ಸಿಕ್ಕರು. ಆವಾಗಲೇ ಹಂಗೆ ಓಡಾಡ್ತಿದ್ದ ಅವ್ರಿಗೆ, ಇವನು ಯಾರೋ ಚೆನ್ನಾಗಿದ್ದಾನಲ್ಲ ಅಂತ ಅವರೇ ಮಾತಾಡಿಸಿ. ನೀವಾಗ ಮಾತಾಡಿದವರು ನೋಡಿ? ನೀವು ಅವಳು ಹೇಳ್ತಾಳೆ ಹೌದಾ? ನನ್ನ ಮಗ ಮಾಡ್ತಿರೋದೇ. ಅಯ್ಯೋ ಶಕ್ತಿ, ನಾನು ಇಷ್ಟೊತ್ತು ನಂಬುದೆ ನೀವು ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು. ನೀವೆಲ್ರಿಗೂ ಇದು ಮಾಡ್ತೀರಲ್ಲ, ನಾವು ಸ್ವಲ್ಪ ನಮಗೆ ಆದ್ರೆ ಈ ರೇಂಜಿಗೆ ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಾರೆ ಸರ್ ಇವರು. ಅಂದ್ರೆ ನಿಮ್ಗೆ ಕಾಲೇಜಲ್ಲಿ ಸಿಕ್ಕಿದ್ರಿಂದ ಆಯ್ತು. ಅವ್ರು ನಮ್ಮ ಕಾಲೇಜ್ ಫ್ರೆಂಡ್. ಯಾರು ಪ್ರಪೋಸ್ ಮಾಡಿದ್ರು ನಿಮ್ಮ ಇದ್ರಲ್ಲಿ? ಪ್ರಪೋಸಾ? ಟಕ್ ಅವ್ರು ಹೇಳಿದ್ರ? ಚಾನ್ಸೇ ಇಲ್ಲ. ನೀವೇನ? ಅಲ್ಲ, ನನ್ನ ಮೇಲೆ ಆಣೆ ಮಾಡಿ. ಯಾರು ಮಾಡಿದ್ರು ಅವರ? ಏನು ಹೇಳಿದ್ರು ಸ್ಟಾರ್ಟಿಂಗ್? ಇಂಗ್ಲೀಷಲ್ಲಿ ಪ್ರಪೋಸ್ ಮಾಡಿದ್ರ ಕನ್ನಡದಲ್ಲಿ ಪ್ರಪೋಸ್ ಮಾಡಿದ್ರ? ಪ್ಯೂರ್ ಕನ್ನಡ. ಇಲ್ಲ ನಮ್ಮ ಮಾಮೂಲಿ ಕನ್ನಡ. ಏನು ಅಂತ ಹೇಳಿದ್ರಿ ಹೇಳಿ? ಏನಿಲ್ಲ, ಹೇಳಿದ್ರು ಹಿಂಗೆ ಇಷ್ಟ ಅಂತ. ನಾನು ಇಮ್ಮಿಡಿಯೇಟ್ಲಿ ನನಗೂ ಇಷ್ಟ ಆಯ್ತಲ್ಲ. ನೀವು ಅಂತ ಹೇಳಿದ್ರಿ. ಮನೇಲಿ ಡ್ಯಾಡಿ ಹತ್ರ ಬಂದಿಗೆ ಹೇಳ್ಬೇಕಲ್ವಾ? ಮಮ್ಮಿ ಹತ್ರ ಹೇಳಿದೆ. ಮಮ್ಮಿ ಹತ್ರ ಹೇಳಿದ್ರಿ? ಇಲ್ಲಿ ಭಾಳ ಏನಂದ್ರೆ ಇಂಥದ್ದು ಕಹಾನಿ ಇದೆ ಅಂತಲ್ಲ, ಇಲ್ಲಿ ಕೇಳಿ. ಇಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಿಲ್ಲ ಹೇಳು. ನನಗೆ ಈ ವಿಷಯ ಗೊತ್ತಿಲ್ಲ. ಬಟ್ ನಿಮ್ಗೆ ಡೌಟ್ ಆಗಿಲ್ವಾ? ಏನೋ ಸೆನ್ಸ್? ನಾವು ಕೇಳಿದ್ವಿ, ಅಲ್ವೂ ಕೇಳಿ ಏನಮ್ಮ ಇಲ್ಲ ಅದನ್ನ ಹೇಳೋದು ಧೈರ್ಯ ಇಲ್ಲ, ಬಿಟ್ಕೊಡಕ್ಕಾಗ್ತಿಲ್ಲ. ನಾವು ಇಲ್ಲಿ ಮೆಂಟ್ಲಾಗ ತಪ್ತಾ ಇಲ್ಲ. ಅದಕ್ಕೆ ಆ್ಯಕ್ಚುಲಿ ನಾನು ಮೋಸ್ಟ್ಲಿ ಇವಳಿಗೆ ಗಂಡ ಹುಟ್ಟಿಲ್ವೇನೋ, ಮೋಸ್ಟ್ಲಿ ಇವಳಿಗೆ ಬಿಟ್ಬಿಡಮ್ಮ, ಯಾವತ್ತು 40 ವರ್ಷಕ್ಕೋ 50 ವರ್ಷಕ್ಕೋ ಆಗ್ತೀವಿ ಹಾಕ್ತಿರ್ಬೇಕಾದ್ರೆ ಈ ಸಾಕು. ಯಾಕಂದರೆ ಇವಳು ಹುಚ್ಚಿ ಆಗೋದು ಬಾಕಿ ಇದೆ. ನೋಡು ಒಂದು ಯಾರಿಗಾರ ಬರ್ಲಿ, ಕಣ್ಣಿಗೆ ಝೂಮ್ ಮಾಡು, ಇನ್ ಕಣ್ಣು ಚೆನ್ನಾಗಿಲ್ಲ, ಅಲ್ಲಿ ಝೂಮ್ ಮಾಡು, ಹಲ್ಲು ಚೆನ್ನಾಗಿಲ್ಲ, ಎಲ್ಲ ಡವ್ ಮಾಡಿರೋದು. ಮೈನಸ್ ಪಾಯಿಂಟ್ ಹಾಕಿರಿ, ನಾವೇನ್ ಮಾಡೋಣ? ಏನು ಮಾಡೋಕ್ಕಾಗಲ್ಲ. ನಿಲ್ಲಿಸ್ರಿ. ಅಲ್ಲೇನಾದ್ರೂ ಒಂದು ಅವ್ನ ಕಲರ್ ಇಲ್ಲ, ಅವ್ನ ಗರ್ಲಿಶ್ ಇದ್ದಾನೆ, ಪಿಂಕಿಶ್ ಇಲ್ಲ, ಎಲ್ಲಿ ತರೋಣ ನಾವು ಹೋಗಿ?
ಯಾಕೆ ಅಂದ್ರೆ ಇದು ಎಲ್ಲ ಹುಡುಗಿಯರು ಹಿಂಗೆ ಆಗ್ಬಿಟ್ರೆ ಹುಡುಗರು ಎಲ್ಲ ಹೋಗ್ಬೇಕು. ಹೌದು. ನಾನು ಫುಲ್ ಮಾಡಿದ್ದಲ್ಲಮ್ಮ. ಅಡ್ವೈಸ್ ಮಾಡಿದ್ದೆ, ನಿನ್ನ ಲವ್ ಮಾಡವನ್ನ ಮದ್ವೆ ಮಾಡ್ಕೋ, ಅವ್ನು ನಮ್ಮನ್ನ ಲವ್ ಮಾಡೋದ್ಕಿಂತ ಜಾಸ್ತಿ ಅವ್ರು ನಿನ್ನ ಇಷ್ಟ ಮಾಡ್ಕೋ ಅಂತ. ಅದು ತಗೊಂಡೆ ಆಂಟಿ ಅಡ್ವೈಸ್ ನಿಮ್ದು. ನನ್ನ ಲವ್ ಮಾಡಿದವ್ರನ್ನ ಈಗ ಏನು ಸರ್ ನೀವು ಕಣ್ಣಿಗೆ ಹೊತ್ಕೊಂಡು ಕಾಪಾಡ್ಕೋತೀವಿ ಅಂತ ಫ್ಯಾಮಿಲಿ ಬಂದ್ರು ಕೂಡ ಇಲ್ಲ ಇಲ್ಲ ಅಕ್ಕ ಯಾವ್ದು ಇಲ್ಲ ಮತ್ತೆ ಹೆಂಗ್ ಹೇಳಿದ್ರು ಸರ್ ಅಕ್ಕ, ಹೆಂಗ್ ಹೇಳಿದ್ರಿ ಅಮ್ಮನ್ಗೆ? ನಾನು ಒಂದ್ ದಿವಸ ಗೊತ್ತಾಯ್ತು ಎಲ್ಲೋ ನನ್ನ ತಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಮಗ ಕೊನೆ ಮಗ ಕೇಳಿಸ್ಕೊಂಡ್ಬಿಟ್ಟು ನಿನ್ ಮಗಳು ಏನೋ ಮಾತಾಡ್ತಿದ್ಲು ಹೋಗಿ ಕೇಳೋಗು ಅಂತ ಹೇಳ್ದ. ಆಮೇಲೆ ಒಂದು ಏನು 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 ಹೇಳು 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 ಅಂತ. ಆವಾಗ ಅವ್ನು ಲವ್ ಮಾಡಿದ್ಮೇಲೆ ಮನೇಲಿ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಒಂಥರ ಎಸ್ಕೇಪಿಂಗ್ ಏನೋ ಒಂಥರ ಏನು ಅಂತ ಕೇಳಿದ್ಮೇಲೆ ಲಾಸ್ಟಲ್ಲಿ ಹೇಳಿದ್ಲು ಮೊಬೈಲ್ ಬೇರೆಯವ್ರಿಗೆ ಕೊಡ್ತಿರ್ಲಿಲ್ಲ. ಮೊಬೈಲ್ ಹಂಗೆ ಅಲ್ವಾ? ಸುಮ್ಮನೆ ಯಾರು ಕೊಡಲ್ಲ, ನಾವು ಕೊಡ್ತೀವಿ. ನಾವು ಕೊಡ್ತೀವಿ. ಇಲ್ಲ ಬಟ್ ಈಗ ಹೌದು, ಈಗ ಅಂತೂ ಯಾರು ಮೊಬೈಲು ಅದು ಸ್ಪೆಷಲ್ ಕಮಿಟ್ ಆದವ್ರಂತೂ ಮೊಬೈಲು ಕೊಡೋದೇ ಇಲ್ಲ, ಮುಟ್ಲಿಕ್ಕೇನಿಲ್ಲ. ಅದಕ್ಕೊಂದು 100 ಲಾಕ್ ಇರುತ್ತೆ, ಒಂದು ಪ್ಯಾಟರ್ನ್ ಇರುತ್ತೆ, ಒಂದು ನಂಬರ್ ಇರುತ್ತೆ. ನಮ್ದು ಹಂಗೆ ಇತ್ತು. ಅವ್ರಿಗೆ ಆಮೇಲೆ ಹೇಳಿದ್ರಾ? ಹೇಳ್ದೆ, ಮಮ್ಮಿಗೆ ಹೇಳ್ದೆ. ಹೆಂಗ್ ಹೇಳಿದ್ರಿ, ಏನು ಅಂತ ಹೇಳಿದ್ರಿ? ಒಂದು ಭಯ ಪಟ್ಟು ಅಂದ್ರೆ ಧೈರ್ಯ ಆಯ್ತು, ಬ್ರಾಹ್ಮಣ್ ಹುಡುಗನೇ ಇದ್ದಲ್ಲ, ನಾವ್ ಬ್ರಾಹ್ಮಣ್ಸೆ, ಸೊ ಇವನ್ ಹೀಸ್ ಬ್ರಾಹ್ಮಣ್. ಅದ್ರ ಲವ್ ಅಲ್ವಾ, ಅದೊಂದು ಭಯ ಇರುತ್ತೆ. ಅದು ಬ್ರಾಹ್ಮಣ್ ಹುಡುಗ ಆಗಿರೋದ್ರಿಂದ ಭಯ ಇರ್ಲಿಲ್ಲ, ಅರ್ಧ ರೂಟ್ ಕ್ಲಿಯರ್, ಕ್ಲಿಯರ್, ಏನ್ ಭಯ ಇರ್ಲಿಲ್ಲ. ಸೊ ಹೇಳಿದ ತಕ್ಷಣ ನಮ್ಮ ಅಮ್ಮಂಗೆ ಕರೆಕ್ಟ್ ಆಗಿ ಗೊತ್ತಾ ಅಂತಾರೆ. ಇಲ್ಲಮ್ಮ ಜನಿವಾರನೂ ನೋಡಿದೀನಿ. ಅಂದ್ರೆ ಬಿಕಾಸ್ ನಮ್ಮ ಮನೆ ತುಂಬಾ ಹೇಳ್ತಾರೆ ಟ್ರೆಡಿಷನಲ್ ತುಂಬಾ ಸ್ಟ್ರಿಕ್ಟ್ ಎಲ್ಲ ಇರೋದ್ರಿಂದ ಅವ್ರಿಗೆ ಭಯ ಇತ್ತು. ಹೌದು. ಸೊ ನನ್ನ ಮಮ್ಮಿಗೆ ಹೇಳಿದ ತಕ್ಷಣ ಮಮ್ಮಿ ಡ್ಯಾಡಿಗೆ ಹೇಳಿದ್ದಾರೆ ಒಳಗೆ ತಕ್ಷಣ ಇನ್ನು ಗಂಡು ಹುಡ್ಕೋದ್ ಬೇಡ, ನಿಮ್ಮ ಮಗಳವ್ರಿಗೂ ಸಕ್ಕರೆ ತಗೊಳ್ರಿ ಅಂತ ಕೊಟ್ಟೆ. ತಗೊಂಡ್ರೆ ಸಕ್ಕರೆ ತಗೊಂಡೆ ತಗೊಂಡ್ಬಿಟ್ಟು ಇವ್ರು ಹುಡುಗರಿಗೆ ಸುಸ್ತಾಗಿದೆ. ತಗೊಂಡ್ರೆ ಅಲ್ಲ ಅವ್ರು ಹುಡುಕಿಂದ ನಾನು ರಾತ್ರಿ ಹೊತ್ತಿಲ್ಲ ಇದು ನೋಡ್ತಾ ಇದ್ನಲ್ಲ. ಇಲ್ಲ ಫಸ್ಟೇ ಹೇಳಿದ್ರೆ ಇವ್ರು ಇಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಿರೋರಾ? ಇಲ್ಲ, ಸುಸ್ತು ಮಾಡಿಸಿ ಆಮೇಲೆ ಹೇಳಿದೆ. ನೀವು ನಿಮ್ಮ ಲವ್ ಸ್ಟೋರಿ ನಾನೊಂಚೂರು ಕಲ್ತು ನೋಡಿ, ಅಲ್ಲೊಂಚೂರು ಕಲಿಲಿಕ್ಕಿದೆ ನನಗೆ. ಬೇಗ ಅಕ್ಸೆಪ್ಟ್ ಮಾಡ್ಬಿಟ್ರು, ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲ. ಸಾಕಾಗಿತ್ತಲ್ಲ ಅಮ್ಮ, ಯಾವುದೋ ಒಂದ್ ಕಡೆ ಕೈ ಮುಗಿದ್ಬಿಟ್ಟೆ. ಒಳ್ಳೆ ಟೆಕ್ನಿಕಲ್ ಇದು ಅಲ್ವಾ ಸರ್? ಚೆನ್ನಾಗಿದೆ, ತಗೊಳ್ತದೆ. ಓಕೆ, ಈಗ ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆ ಆಗಿ? 2 years ಆಗ್ತದೆ. 2 years ಆಯ್ತಾ? ಓ ವೆರಿ ನೈಸ್. ಪಾಪುಗೆ ಈಗ ಎಷ್ಟು ವರ್ಷ ಆಯ್ತು? 8 months. 8 months. ಏನ್ ಹೆಸರು? ವಿಯಾಂಶ್. ಚೆನ್ನಾಗಿದೆ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಿಜಯ್ ಅಂತ. ನೀವೇನು ನೋಡ್ಕೊಂಡಿದ್ದೀರಾ? ನಾನು ಐ ಟಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಹೌದಾ? ಇಬ್ರು ಇಂಜಿನಿಯರ್ಸ್. ನೀವು ಧೈರ್ಯದಲ್ಲಿ ಹೇಳಿದ್ರ ಇನ್ನೊಂದ್ರೆ ಇಷ್ಟ ಅಂತ? ಧೈರ್ಯ ಇಲ್ಲಾಗಿತ್ತು. ಫಸ್ಟ್ ಆಫ್ ಆಲ್ ಏನಂದ್ರೆ ನನಗೆ ಇವಳು ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲಾಗಿತ್ತು. ಸೊ ಇವಳು ಕಾಲೇಜ್ ಟೈಮಲ್ಲಿ ಯಾರಿಗೂ ಹೇಳ್ತಾ ಇರ್ಲಿಲ್ಲ, ತಂದೆ ಯಾರು ಟ್ರೀಟ್ಮೆಂಟ್ ಬೇರೆ, ಸೊ ಯಾರಿಗೂ ಹೇಳ್ತಾ ಇರ್ಲಿಲ್ಲ. ನಿಮ್ಮ ಅಪ್ಪ ಹೆಸರು ಏನಂದ್ರೆ ರಾಮಸ್ವಾಮಿ. ಅದಕ್ಕೆ ನನ್ನ ಮಮ್ಮು ಸ್ಕೂಲ್ ಹೇಳಲ್ಲ, ನಾರ್ಮಲ್ ಆಗಿ ಹೋಗಿ ನಾರ್ಮಲ್ ಆಗಿ ಬರ್ಲಿ, ಯಾರು ಏನು ಗೊತ್ತಾಗದ್ ಬೇಡ, ರಾಮಸ್ವಾಮಿ. ಓಕೆ, ಆಮೇಲೆ ನಿಮ್ಗೆ ಗೊತ್ತಾದಾಗ ಹಿಂಗೆ ಅವ್ರ ತಂದೆ ಅಭಿಜಿತ್ ಅವರು ಅಂತ ಗೊತ್ತಾದಾಗ ಅವಾಗ ಲವ್ ಮಾಡಾಗಿತ್ತಲ್ಲ, ಸೊ ತೊಂದರೆ ಇಲ್ಲ ಅಂತ ಬಟ್ ಒಪ್ಕೊಂಡ್ರು, ಅವ್ರಿಗೆ ಗೊತ್ತಿತ್ತು ನೀವು ಲವ್ ಮಾಡ್ತಿದ್ದೀರಾ ಅಂತ. ಹೌದಂದ್ರೆ ನಗು ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಂದ್ರೆ, ನಾವು ಒಂದು ಟ್ರಿಪ್ ಹೋಗಿದ್ರು. ಅವಾಗಿಂದ ಸ್ವಲ್ಪ ಕಾಲೇಜ್ ಟ್ರಿಪ್ಪು. ಸೊ ಅವಾಗ ಅವಾಗ ನೋಡಿದೆ, ಕ್ಲಾಸಲ್ಲಿ ನೋಡಿಲ್ಲಾಗಿತ್ತು ನಾನು ಅವಳಿಗೆ. ಕ್ಲಾಸಲ್ಲಿ ಸ್ವಲ್ಪ ನಾವು ಬಂಕ್ ಕೊಡೋದು ಸ್ವಲ್ಪ ಜಾಸ್ತಿ ಹೋಗಲ್ಲ. ಸೊ ಅಲ್ಲಿ ನೋಡಿದ್ವಿ ಕರೆಕ್ಟ್, ಈ ಒಂದು ಹುಡುಗಿ ನಮ್ಮ ಕ್ಲಾಸಲ್ಲಿ ಇದೆ. ಓಕೆ ಓಕೆ. ಆಮೇಲೆ ಫಸ್ಟ್ ಯಾವ ಕ್ಲಾಸು ಯಾವ್ದಿದೆಲ್ಲ ಫಸ್ಟ್ ಕೇಳ್ಕೊಂಡು ಒಂದೇ ಕ್ಲಾಸು, ಒಂದೇ ಜೊತೆಗೆ ಓದೋದು ಒಂದು ಕ್ಲಾಸು. ನಾನೀಗ ಮುಗಿದ ತಕ್ಷಣ ಟ್ರಿಪ್ಪಿಗೆ ಹೋಗ್ಬೇಕು. ಇಲ್ಲ ಇಲ್ಲ ಇಲ್ಲ, ಒಬ್ರು ಹೋಗಲ್ಲ. ಎಲ್ಲಿ ಯಾವ ಜಾಗ ಹೋಗಿದ್ರಿ? ಎಲ್ಲ ವಯನಾಡ್, ಕೇರಳಕ್ಕೆ ಹೋಗ್ಬೇಕು ಆಗಿದಾಗಿ. ಬಟ್ ಬರೀ ಹುಡುಗರ ಜೊತೆ ಹೋಗ್ಬಾರ್ದು. ಹೌದು, ಹುಡುಗಿರ ಜೊತೆ ಇರಬೇಕು. ಯಾರು ಬರ್ತಾರೆ ಅಲ್ವಾ? ಹುಡುಗರು ಹುಡುಗಿಯರೆಲ್ಲ ಇರ್ತಾರೆ. ತುಂಬಾ ಮಾಡಿದೆ ಮೇಡಮ್, ತುಂಬಾ ಎಲ್ಲ ಎಂಟ್ರಿ ಮಾಡಿ ಆಯ್ತು, ಏನಾಗಿಲ್ಲ. ನೀವೇನೋ ಟಿಪ್ಸ್ ಕೊಡ್ತೀರ ನನಗೆ? ನಿಮ್ಮ ಮನೆಯ ಗೃಹಲಕ್ಷ್ಮಿ ಎಲ್ಲೋ ಇದ್ದಾಳೆ, ಬರ್ತಾಳೆ. ಒಂದು ಅವಳಾಗೆ ಬರ್ತಾಳೆ. ಅವಳಾಗಿ ಬಂದ್ರೆ ಖುಷಿ. ನಾನು ಹೇಳ್ದು ತಂದ್ರೆ ಬೇಗ ಬರ್ತಾಳೆ. ಎಲ್ಲೋ ಗೊತ್ತಿಲ್ಲ. ಓಕೆ, ಸೂಪರ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ಅನ್ವಿತಾ.
ಎಷ್ಟನೇ ಕ್ಲಾಸ್ ನೀವು? 7th. ಯಾವ ಸ್ಕೂಲು? ಸಿಂಧಿಯಾ ಹೈಸ್ಕೂಲ್. ಸಂಧ್ಯಾ ಎಲ್ಲಿರೋದು? ಸಿಂಧಿಯಾ. ಓಕೆ, ಸಾರಿ, ಎಲ್ಲಿರೋದು ಸ್ಕೂಲು? ಕೆಂಪಾಪುರಂ. ಹೌದಾ? ನಿಮ್ದೇನು ಹಾಬೀಸ್ ಏನು? ಅಂದ್ರೆ ಡ್ಯಾನ್ಸಿಂಗು, ಡ್ಯಾನ್ಸ್ ಎಲ್ಲ ಮಾಡ್ತೀರಾ? ಓಕೆ, ದೊಡ್ಡವರಾದ್ಮೇಲೆ ನೀವೇನಾಗ್ತೀರಾ? ಡಾಕ್ಟರ್. ಡಾಕ್ಟರಾ? ವೆರಿ ನೈಸ್. ಯಾವ ಡಾಕ್ಟರ್ ಆಗ್ತೀರಾ? ಯಾಕಂದ್ರೆ ನಾನು ಪೇಷಂಟ್ ಆಗಿ ಬರ್ಬೇಕಲ್ವಾ, ಅದಕ್ಕೆ. ಕಿಡ್ಸ್ ಡಾಕ್ಟರ್. ಗೈನಕಾಲಜಿಸ್ಟ್. ಯಾವುದು? ಕಿಡ್ಸ್ ಡಾಕ್ಟರ್. ಇಲ್ಲ, ಅವ್ರದ್ದೇನೋ ಬೇರೆ ಇದೆ. ಇಲ್ಲ, ಅದೇ ನಾನು ಹೆಂಗೆ ಹೋಗೋಕ್ಕಾಗುತ್ತೆ? ಪುಣ್ಯ, ನಂಗೂ ಅದೊಂದು ಗೊತ್ತಿದ್ದಕ್ಕಾಯ್ತು. ಹೌದಾ, ನಾನು ಹೋಗ್ತೀನಿ ಅಂತ ಹೇಳ್ತಿದ್ರಿ ಈಗ ಹೆಂಡ್ತಿನ. ಅದಕ್ಕೆ ಹಂಗೆ ತೊಂದರೆ ಇಲ್ಲ. ಹೌದೌದು, ಚೆನ್ನಾಗಿದೆ. ಓಕೆ, ಸೊ ನೀವು ಯಾವ ಡಾಕ್ಟರ್ ಹೇಳಿದ್ರಿ? ಕಿಡ್ಸ್ ಡಾಕ್ಟರ್. ಕಿಡ್ಸ್ ಡಾಕ್ಟರಾ? ಹಂಗೆ ಹೋಗ್ಬೋದು ಸರ್. ಕಿಡ್ಸ್ ಅಲ್ಲ ಸರ್ ನಾನು. ಹೋಗ್ಬೋದು. ಒಳ್ಳೆ ಮಗು. ಓಕೆ, ಥ್ಯಾಂಕ್ ಯು, ಬಟ್ ಆಲ್ ದ ಬೆಸ್ಟ್. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಧು ಅಂತ. ಮಧು. ಯಾವ ಊರು ನಿಮ್ಮದು? ಹುಬ್ಳಿ. ಹುಬ್ಳಿ ಅವರು. ಸೊ ಹುಬ್ಳಿ ಬೆಳಗಾಂ. ಹುಬ್ಳಿ ಬೆಳಗಾಂ. ಸೊ ಇಲ್ಲಿ ಬಂದು ಸೆಟ್ಲ್ ಆಗಿ ಎಷ್ಟು ವರ್ಷ ಆಯಿತು? ಒಂದು 15 years ಆಯ್ತು. 15 years ಆಯ್ತಾ? ಯಜಮಾನ್ರ ಹೆಸರು? ಚೇತನ್ ಅಂತ. ಏನು ಮಾಡ್ಕೊಂಡಿದ್ದಾರೆ ಅವರು ಸಾಫ್ಟ್ವೇರ್. ಸಾಫ್ಟ್ವೇರಾ? ನಿಮ್ದು ಲವ್ ಮ್ಯಾರೇಜಾ? ಇಲ್ಲ, ಪ್ಯೂರ್ ಅರೇಂಜ್ಡ್. ನಿಜ ಹೇಳಿ, ಅವರು ಹಂಗೆ ಹೇಳಿದ್ರು, ಪ್ಯೂರ್ ಹೇಳಿದ್ರು ನನಗೆ. ಪ್ಯೂರ್ ಅಂತ. ಹಾಂ, ಪ್ಯೂರ್ ಅಂತ. ಅದಕ್ಕೆ ನನಗೆ ಪ್ಯೂರ್ ಅನ್ನೋದಕ್ಕೆ ನಂಗೆ ಭಯ ಆಯಿತು. ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ನಮ್ದು. ಪಕ್ಕ ಅರೇಂಜ್ ಮ್ಯಾರೇಜ್. 15 years ಬ್ಯಾಕ್. ಯಾವಾಗ ಲವ್ ಮಾಡೋಣ, ಅಷ್ಟು ಧೈರ್ಯನೂ ಬರಲ್ಲ. ಬರೋರಿಗೆ ಬರುತ್ತೆ ಮೇಡಮ್. ಹೌದು, ಅವರಿಂದ ನಾವು ಕಲಿಬೇಕು. ಬಟ್ ಕಲಿಬೇಕು ಅಂತ ಇನ್ನೊಂದು ಇನ್ನೂ ಕಲಿಲಿಕ್ಕೆ ಹೋಗ್ಬೇಡಿ, ಯಾರು ಕಲಿತು. ಓಕೆ, ಸೊ 15 years ಆಯ್ತು. ಎಲ್ಲಿ ಸಿಕ್ಕಿದ್ರು ನಿಮಗೆ? ಊರಲ್ಲೇ ಸಿಕ್ಕಿದ್ರ? ಎಲ್ಲಿ ಮದುವೆ ಆಯ್ತು? ಮದುವೆ ಹುಬ್ಳಿಯಲ್ಲಿ ಆಯ್ತು. ಅವ್ರು ಬೆಳಗಾಂ ಕಡೆಯಿಂದ. ಹೌದಾ? ಸೊ 15 years ಆಯ್ತು. ಹೆಂಗಿದೆ ಮೇಡಮ್? ಚೆನ್ನಾಗಿದೆ. ಚೆನ್ನಾಗಿದೆ ಜೀವನ. ಮಕ್ಕಳು? ಇಬ್ರು. ಅವಳು, ಮಗ ಒಬ್ಬನಿದ್ದಾನೆ. ಚಿಕ್ಕವನ? ಚಿಕ್ಕವನು. ಅವನೇನು ಓದ್ತಿದ್ದಾನೆ? ಅವ್ನು 4th standard. 4th standard. ಓಕೆ, ಮದುವೆ ದೋಸದ ಹನಿಮೂನ್ಗೆ ಎಲ್ಲಾದ್ರೂ ಹೋಗಿದ್ದೀರಾ ಮೇಡಮ್? ಹೋಗಿದ್ದೆ. ಎಲ್ಲಿ? ಫಸ್ಟ್ ಹೋಗಿದ್ದು ಇದು ನೆನಪೇ ಬರ್ತಾರೆ. ನನಗೆ ಬರ್ತಿಲ್ಲ. ಕರ್ನಾಟಕದಲ್ಲಿದ್ರ ಅಥವಾ ಹೊರಗಡೆ ಹೋಗಿದ್ರ? ಇಲ್ಲ, ಅಲ್ಲ, ದಾವಣಗೆರೆ ಪುಣ ಹತ್ರ ಹೋಗಿದ್ವಿ. ಲೋಣಾವಲ. ಲೋಣಾವಲ. ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಇವ್ರದ್ದು ಪಕ್ಕ ಲವ್ ಮ್ಯಾರೇಜೇ. ಇವ್ರ ಹತ್ರ ಈಗ ಮಾತಾಡ್ತೀನಿ ನೋಡಿ. ಗೊತ್ತಾಯ್ತು ಅವ್ರದ್ದೊಂದು. ಇವ್ರನ್ನ ಮಾತಾಡ್ಬೇಕು ಒಂದು ರಿಯಾಕ್ಷನ್ ಅವ್ರದ್ದು ಹೋಗ್ತಾ ಇತ್ತು ಸರ್. ಸರ್ ಆರ್ಟಿಸ್ಟ್ ಅಲ್ವ ಸರ್ ನಾನು ರಿಯಾಕ್ಷನ್ ಅಲ್ಲಿ ಹೇಳ್ತೀನಿ ಸರ್. ಸುಳ್ಳಾಗುತ್ತೆ ಅಂತ. ನಿಜ ಲವ್ ಮ್ಯಾರೇಜ್ ಅಲ್ವಾ? ಅರೇಂಜ್ ಮ್ಯಾರೇಜಾ? ಪ್ಯೂರ್ ಅರೇಂಜ್. ಹೌದು. ಓಕೆ, ನಿಮ್ಮ ಹೆಸರು ಮೇಡಮ್? ಮಂಜುಳಾ ಅಂತ. ಮಂಜುಳಾ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಯಜಮಾನರು? ಯಜಮಾನರು ಟ್ರಾವೆಲ್ಸ್ ಇದೆ. ಟ್ರಾವೆಲ್ಸ್ ಇದೆಯಾ? ಏನು ಹೆಸರು? ಶಿವಸ್ವಾಮಿ. ಹೌದಾ? ನಿಮ್ಮ ಊರು ಯಾವ್ದು ಮೇಡಮ್? ನಮ್ಮದು ಮಳವಳ್ಳಿ ಹತ್ರ, ಮಂಡ್ಯ ಡಿಸ್ಟಿಕ್. ಹೋಗಿ ಬರ್ತಿರ್ತೀರಾ ಮಂಡ್ಯಕ್ಕೆ? ಹತ್ರ ಅಲ್ವಾ? ಹೋಗ್ತಾ ಇರ್ತೀವಿ. ಓಕೆ, ಸೊ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಯಾಗಿ 30 years. 30 years ಆಯಿತು. ಸೊ ಯಾವ ಏಜಲ್ಲಿ ಮದುವೆ ಆದ್ರಿ ನೀವು ಹೇಳಿದ್ರೆ? ನನಗೆ 17. 17 years ಅಲ್ಲಿ ಅದೇ ಅತ್ತೆ ಮನೆಗೆ ಹೋಗುವಾಗ ಒಂದು ಹೊಸ ಅಟ್ಮಾಸ್ಫಿಯರ್ ಇರುತ್ತೆ. ಅದೆಲ್ಲ ಇತ್ತು ನಮಗೆ. ಸಡನ್ ಸೊ ಭಯ ಇರುತ್ತೆ, ಹೊಸ ಜನ, ಹೊಸ ಪರಿಚಯ. ಹಿಂಗಿತ್ತು ಆಗ? ಹಿಂಗೆ ಮ್ಯಾನೇಜ್ ಮಾಡಿದ್ರಿ? ಹಿಂಗೆ ಬ್ಯಾಲೆನ್ಸ್ ಮಾಡಿದ್ರಿ? ತುಂಬ ಭಯ ಇತ್ತು. ಅಂದರೆ ನಾವು 3 ಜನ ಹೆಣ್ಮಕ್ಳು ಮನೇಲಿ. ಅಪ್ಪ ಎಲ್ಲೂ ಹೊರಗಡೆನೆ ಬಿಡ್ತಾ ಇರಲಿಲ್ಲ. ಸಡನ್ನಾಗಿ ಇಷ್ಟು ದೂರ ಬೆಂಗಳೂರು ಅಂದರೆ ಸ್ವಲ್ಪ ಭಯ ಇತ್ತು. ಆದರೆ ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಅಡ್ಜಸ್ಟ್ ಆದ್ರಿ. ಹೌದು. ಓಕೆ, ಸೊ ಮಕ್ಕಳು ಮೇಡಮ್? ಮಕ್ಕಳಿಬ್ರು ಇದ್ದಾರೆ. ಏನು ಮಾಡ್ಕೊಂಡಿದ್ದಾರೆ? ಮಗಳಿಗೆ ಮ್ಯಾರೇಜ್ ಆಯಿತು. ಸೇಮ್ ಶಿಲ್ಪ ಏಜನೇ. ಹೌದಾ? ಹಾಂ, ಮ್ಯಾರೇಜ್ ಆಯ್ತಾ? ಹಾಂ, ಮ್ಯಾರೇಜ್ 3 years ಆಯಿತು. ಮಗ ಮೆಕ್ಯಾನಿಕಲ್ ಇಂಜಿನಿಯರು. ಇವಾಗ MS ಮಾಡೋಕ್ಕೆ ಜರ್ಮನ್ ಹೋಗಿ. ಹೌದಾ? ವೆರಿ. ಜರ್ಮನಿಗೆ ನಾನು ಒಂದು 3 years ಇದ್ದೆ ಮೇಡಮ್ ಜರ್ಮನಲ್ಲಿ. ಆಮೇಲೆ ರೀಸೆಂಟ್ ಒಂದು 3 years ಇಂದ ಬಂದೆ. ಆಗಿಲ್ಲ ಸರ್. ಹೆವಿ ಅಲ್ಲಿ ಬಿಸಿಲು ಸರ್. ಉಲ್ಟಾ ಹೇಳ್ತಾ ಇದ್ದೀರಾ? ಪ್ಯೂರ್ ಜರ್ಮನ್, ಪ್ಯೂರ್ ಬಿಸಿಲು. ಇಲ್ಲ, ತುಂಬ ಚೆನ್ನಾಗಿದೆ ಅದಲ್ವಾ? ಕರೆಕ್ಟ್. ಮೋಸ್ಟ್ಲಿ ಅಲ್ಲೇ ಹೋಗಿನೇ ಕಪ್ಪಾಗಿರ್ಬೇಕು. ಕರೆಕ್ಟ್ ಇದ್ದೆ ನಾನು. ಬೆಳ್ಳಗಿದ್ದೆ. ಜಪಾನ್ಗೆ ಹೋಗಿ ಹಿಂಗೆ ಅಲ್ಲಿದ್ದು ಪೆಟ್ರೋಲ್ ಹಾಕ್ತಿದ್ದೆ. ಪೆಟ್ರೋಲ್ ಬಂಕಲ್ಲಿದ್ದೆ ಸರ್. ಅಲ್ಲೆಲ್ಲ ಪೆಟ್ರೋಲ್ ಹಾಕೋಂಗೆ ಇಲ್ಲ, ಆಟೋಮೆಟಿಕ್ ಅದು. ಹೌದಾ? ನೀವಿದ್ದಾಗ ಹೌದು, ಆಟೋಮೆಟಿಕ್. ಹೌದು, 3 years ಮುಂಚೆ ಇರ್ಲಿಲ್ವಲ್ಲ, ಸುಮಾರು ವರ್ಷ. ಮೇಡಮ್ ಕರೆಕ್ಟ್, ನಾನು ಹೇಳೋದು ಒಪ್ಕೋತೀನಿ. ಪೆಟ್ರೋಲ್ ಆಟೋಮ್ಯಾಟಿಕ್ ನಾವು ಹಾಕ್ಲಿಕ್ಕಿಲ್ಲ. ಅದಲ್ಲಿ ದೊಡ್ಡ ಇದಕ್ಕೆ ತುಂಬಿಸ್ಲಿಕ್ಕೆ ಯಾರು ಬೇಕು? ಅದು ತುಂಬಿಸ್ಬೇಕಲ್ವ ನಿಮ್ಗೆ, ಆಟೋಮ್ಯಾಟಿಕ್ ಬರಬೇಕು ಅಂದ್ರೆ. ನಾನು ತುಂಬಿಸ್ತೀನಿ ಸರ್. ಸೂಪರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚಂದನ. ಓಕೆ, ನಿಮ್ಗೆ ಎಷ್ಟು ವರ್ಷ ಮದುವೆಯಾಗಿ? 15 ವರ್ಷ. 15 years. ನಿಮಗೂ? ಯಜಮಾನ್ರ ಹೆಸರು? ನವೀನ್ ಅಂತ. ನವೀನ್. ಏನು ಕೆಲಸ ಮಾಡ್ತಾರೆ? ಸಾಫ್ಟ್ವೇರ್. ಸಾಫ್ಟ್ವೇರಾ? ಪ್ರೀತಿಯಿಂದ ನಿಮ್ಮನ್ನು ಏನು ಅಂತ ಕರೀತಾರೆ? ಚಂದು. ಚಂದು.
ನೀವೇನು ಅಂತ ಕರಿತೀರಾ? ನವಿ. ನವೀನ್ ನವಿ ನವಿ ಚಂದು. ಪ್ರೀತಿ ಜಾಸ್ತಿ ಆದ್ರೆ ಯಾರ್ಗ? ಅವ್ರಿಗ ನನ್ಗ? ನಿಮ್ಗೆ? ನವಿ. ಅವ್ರಿಗೆ? ಅವರು ಚಂದು ಅಂತ. ಚಂದು. ಕೋಪ ಬಂದ್ರೆ? ಚಂದನ. ಹೌದು, ಕೋಪ ಅಂತ, ಪ್ರೀತಿ ಅಂತ. ಚೆನ್ನಾಗಿದೆ, ಅಂದ್ರೆ ಸಿಗ್ನಲ್ ಗೊತ್ತಾಗುತ್ತೆ ನಮ್ಗೆ ಆಟೋಮೆಟಿಕ್ ಆಗಿ. ಬಾಯಿ ಹೇಳ್ಬೇಕು ಅಂತಿಲ್ಲ. ಓಕೆ, ಸೂಪರ್. ಸೊ 15 years ಆಯ್ತು. ಮಕ್ಕಳು ಮೇಡಮ್? ಒಬ್ಬ ಮಗನಾ? ಇದು ಹನಿಮೂನಿಗೆಲ್ಲಾದ್ರೂ ಹೋಗಿದ್ದೀರಾ ನೀವು? ಊಟಿ ಹೋಗಿದ್ವಿ. ಊಟಿ ಹೋಗಿದ್ರಿ? ಚಳಿ ಜಾಗಕ್ಕೆ ಊಟಿ. ಓಕೆ 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 ಓಕೆ. ನಾನು ಅಭಿಜಿತ್ ಸರ್ದು ನಂದು ಇನ್ಸಿಡೆಂಟ್ ಇದೆ. ಸೊ ಅಂದರೆ ಅವ್ರಿಗೆ ನಾನು ಯಜಮಾನ ಫಿಲಮ್ ರಿಲೀಸ್ ಆದಾಗ ಹೈಸ್ಕೂಲಿಗೆ ಎಂಟ್ರಿ ಕೊಟ್ಟಿದ್ದೆ ಆ್ಯಕ್ಚುಲಿ 8th ಸ್ಟ್ಯಾಂಡರ್ಡಲ್ಲಿ. ಸೊ ಸಂಡೇ ಯೂಶಲಿ ಮೂವಿ ಕರ್ಕೊಂಡು ಹೋಗಿದ್ರು ನಮ್ಮ ಅಪ್ಪ ಅಮ್ಮ. ಸೊ ಯೂಶಲಿ ನಾವು ಡಿಸ್ಕಸ್ ಮಾಡ್ತೀವಲ್ವ ನೆಕ್ಸ್ಟ್ ಡೇ ಗರ್ಲ್ಸ್ ಎಲ್ಲ, ಯಾವ ಫಿಲಮ್ಗೆ ಹೋಗಿದ್ದೆ ನೆನ್ನೆ, ಯಾವ ಫಿಲಮ್ಗೆ ಹೋಗಿದ್ದೆ, ಯಜಮಾನ ಅಂತ. ವಿಷ್ಣುವರ್ಧನ್ ಸರ್ ಅಲ್ಲ? ವಿಷ್ಣುವರ್ಧನ್. ಓಕೆ, ಇನ್ನೊಬ್ರು ಇದ್ದಾರೆ ನೋಡ್ದ? ಅಭಿಜಿತ್ ಸರ್ ಬಗ್ಗೆ. ತುಂಬ ಸ್ಮಾರ್ಟಾಗಿ, ತುಂಬ ಸೈಲೆಂಟಾಗಿದ್ರಲ್ಲ, ಆ ಥರ ಗಂಡ ಸಿಗ್ಬೇಕು ನಮಗೆಲ್ಲ ಅಂತ. ಇಷ್ಟು ನಾಚಿಕೆ ಇಲ್ಲ, ಫುಲ್ ಆಪೋಸಿಟ್. ಸೊ ಆ ಯಜಮಾನ ಫಿಲಮ್ ರಿಲೀಸ್ ಆದಾಗ ಈ ಇನ್ಸಿಡೆಂಟ್ ನನಗೆ ಇವಾಗಲೂ ನೆನಪಿದೆ. ಸೊ ಅವ್ರನ್ನ ನಾವೆಲ್ಲ ಫುಲ್ಲು ಅಪ್ರಿಷಿಯೇಟ್ ಮಾಡಿದ್ವಿ, ಅವ್ರ ಆ್ಯಕ್ಟಿಂಗ್ ಎಲ್ಲ. ಸೊ ಬಿಕಾಸ್ ನಾವಿನ್ನೂ ಅವಾಗಿನ ಎಂಟ್ರಿ ಕೊಟ್ಟಿದ್ವಿ ಅಲ್ವಾ. ಸೊ ಗರ್ಲ್ಸ್ ಹೈಸ್ಕೂಲ್, ಅವಾಗೆಲ್ಲ ಮೂವೀಸ್ ಬಗ್ಗೆ ಮಾತಾಡೋದು, ಆಮೇಲೆ ಬಾಯ್ಸ್ ಬಗ್ಗೆ ಮಾತಾಡೋದು, ಸಿನ್ಸ್ ಇಟ್ ವಾಸ್ ಅ ಗರ್ಲ್ಸ್ ಸ್ಕೂಲ್ ಅಲ್ಲ. ಸೊ ನಮ್ಗೆ ಯಾರೋ ಹೊಸ ಫೇಸ್ ನೋಡಿದ್ರೆ ಸೊ ಅವ್ರ ಬಗ್ಗೆನೇ ಮಾತಾಡೋದು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಇವತ್ತು ಅವ್ರ ಜೊತೆ ಕುತ್ಕೊಂಡು ಈ ಥರ ಮಾತಾಡ್ತಾರ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ವೆರಿ ನೈಸ್. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ಯಜಮಾನ ಸರ್. ನನಗೆ LKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ತೀನಿ. ನನಗೆ ನೆನಪಿದೆ, ಅಪ್ಪ ಅಮ್ಮ ನಾವು 3 ಜನ ಹೋಗಿದ್ವಿ. ಫಸ್ಟ್ ನೋಡಿದ್ದೆ ಸಿನಿಮಾ ನಾನು. ಅದು ನೆನಪಿರೋದು ನಂಗೆ ಅದೇ, ನಾನು ಯಜಮಾನ ನೋಡಿರೋ ಸಿನಿಮಾ. ಓಕೆ ಮೇಡಮ್, ಏನು ಸ್ಪೆಷಲ್ ಮಾಡ್ತಿದ್ದೀರೋ ನಮ್ಮ ಅಡುಗೆಯಲ್ಲಿ? ಅವಲಕ್ಕಿ ಪಾಯಸ ಅಂತ ದಿಢೀರ್ನ ಬೇಗನೆ ಮಾಡ್ಕೋಬಹುದು. ಇದು ಕೃಷ್ಣನ್ಗೆ ತುಂಬಾ ಪ್ರಿಯವಾದ್ದು ತಿಂಡಿ. ಈ ಕೃಷ್ಣನ್ಗೆ ಇಷ್ಟ. ರಾಮ. ಈಗ ಅವಲಕ್ಕಿನ ನಾನು ಮೊದಲೇ ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಅದೇ ಅವಲಕ್ಕಿ 2 ನಿಮಿಷದಲ್ಲಿ ನಡೆಯುತ್ತೆ. ನೆನೆಸಿಟ್ಟಿರೋ ಅವಲಕ್ಕಿನ ಒಲೆ ಮೇಲೆ ಇಡಿ, ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಹಾಲು ಹಾಕಿ ಬೇಯಿಸ್ಕೋಬೇಕು. ನೀವು ಕೆನೆ ಹಾಲು ಹಾಕಿದ್ರೂ ನಡೆಯುತ್ತೆ, ಪ್ಲೈನ್ ಹಾಲು ಹಾಕಿದ್ರೂ ನಡೆಯುತ್ತೆ. ಹಾಲಲ್ಲಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಹಾಲಲ್ಲಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರ್ತದೆ. ಅದು ನೀವು ಅಡುಗೆ ಮಾಡ್ತೀರಾ ಸರ್? ಅಡುಗೆ ಮಾಡಲ್ಲ, ಮಾಡಿ ತಿಂತೀನಿ. ಉಪವಾಸ ಇದ್ದಿದ್ದೆ ಮಾಡ್ಕೊಂಡು ಊಟ ಮಾಡಿದಾಗ ಹಾಗೆ ಇಟ್ಬಿಡ್ತಾರೆ. ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಳ್ತಾರೆ, ಮಗಳು ಆರ್ಡರ್ ಮಾಡ್ತಾಳೆ, ಮಾಡ್ಕೊಂಡು ತಿಂತಾರೆ ಹೊರತು ಒಂದು ನೀರು ಕೂಡ ತಗೊಂಡು ಕುಡಿಯಲ್ಲ. ಅಯ್ಯೋ, ಏನು ಸ್ಪೆಷಲ್ ಮಾಡ್ಕೊಡ್ತೀರಾ ಇವ್ರಿಗೆ? ಏನು ಇಷ್ಟ ಸರ್ಗೆ ಅಡಿಗೆ? ಅಕ್ಕಿ ರೊಟ್ಟಿ ತುಂಬಾ ಇಷ್ಟ, ಉಪ್ಪಿಟ್ಟು ತುಂಬಾ ಇಷ್ಟ. ಉಪ್ಪಿಟ್ಟು ಎನಿ ಟೈಮ್ ಅವ್ರಿಗೆ ಯಾವಾಗ ಬೇಕೋ ಅವಾಗ ಉಪ್ಪಿಟ್ಟು ಅಂದ್ರೆ ಅವರಿಗೆ ಪ್ರಾಣ. ಎಲ್ರಿಗೂ ಉಪ್ಪಿಟ್ಟು ಏಟ್ ಸಾಧ್ಯ ಅಲ್ಲ. ಆಕ್ಚುಲಿ ಉಪ್ಪಿಟ್ಟು ಹೇಟ್ ಮಾಡ್ತಾರಲ್ಲ, ಉಪ್ಪಿಟ್ಟು ರುಚಿ ಗೊತ್ತಿಲ್ಲ. ಉಪ್ಪಿಟ್ಟನ್ನ ಸುಮ್ಮನೆ ಏನೋ ಒಂದು ರವೆ ನೀರು ಹಾಕಿ ಬೇಯಿಸ್ಕೊಟ್ಬಿಡ್ತಾರೆ, ಕಾಂಕ್ರೀಟ್ ಅಂತಾರಲ್ಲ, ಅಲ್ಲ. ಉಪ್ಪಿಟ್ಟು ಮಾಡೋ ವಿಧಾನ ಇದೆ. ಅದಕ್ಕೆ ಎಲ್ಲವನ್ನು ಹಾಕಿ ರುಚಿಯಾಗಿ ಮಾಡಿದ್ರೆ ಉಪ್ಪಿಟ್ಟು ಅಂತ ರುಚಿಯಾಗಿ ತಿಂಡಿ ನಿಜವಾಗ್ಲೂ ಬೇರೆ ಇಲ್ಲ. ಅವರೆಕಾಳು ಉಪ್ಪಿಟ್ಟು ಫೇವರೇಟ್, ಮತ್ತೆ ಅಕ್ಕಿ ರೊಟ್ಟಿ ಹೆಲ್ತಿಗೆ ಒಳ್ಳೇದಲ್ಲ ಮೇಡಮ್. ಉಪ್ಪಿಟ್ಟು ಆಕ್ಚುಲಿ ಹೇಳುದು ಡೈಜೆಷನ್ಗೆ ಅಂತ ರುಚಿಯಾಗಿರುತ್ತೆ. ಆಮೇಲೆ ಸಪೋಸ್ ರಾತ್ರಿ ಅರ್ಜೆಂಟ್ ಒಂದು 20 ನಿಮಿಷದಲ್ಲಿ ಏನಾದ್ರು ಮಾಡ್ಕೋಬೇಕಂದ್ರೆ ಉಪ್ಪಿಟ್ಟು ಯಾರು ಬೇಕಾದ್ರೂ ಮಾಡ್ಕೊಬೋದು. ಸಿಂಪಲ್. ನನ್ನ ಮಗಳು ರಾತ್ರಿ 11 ಗಂಟೆ ಬರ್ತಾಳೆ ಮನೆಗೆ. ಯಾವ ಥರ ಬೋರ್ ಆದ್ರೆ ಅಮ್ಮ ಬಾಣಂತಿ ಉಪ್ಪಿಟ್ಟು ಮಾಡ್ಕೊಡ ಮಾಡ್ತಾರೆ. ಯಾವ ಉಪ್ಪಿಟ್ಟು? ಬಾಣಂತಿ ಉಪ್ಪಿಟ್ಟು ಅಂದ್ರೆ ಬಾಣಂತಿಗೆ ಅಂದ್ರೆ ತುಪ್ಪ ಹಾಕ್ಬಿಟ್ಟು ರವೆನ ಏನೋ ಹೇಳಿ ಒಣ ಮೆಣಸಿನ್ಕಾಯಿ, ಕರಿಬೇವು, ಒಗ್ಗರಣೆ ಹಾಕಿ ಅಷ್ಟೇ. ತುಪ್ಪ ಹಾಕೋದು, ಕಾಯಿ ತುರಿ, ಬಾಳೆ ಎಲೆ ಕೊಟ್ಬಿಟ್ರೆ ಅಮೃತ. ನೀವು ಇದು ತುಪ್ಪ ಹೇಳಿದ್ರೆ ನಾವು ತೆಂಗಿನ ಎಣ್ಣೆ ಹಾಕ್ತೀವಿ ಒಗ್ಗರಣೆಗೆ, ರೊಟ್ಟಿ ಕೊಡುತ್ತೆ. ಒಳ್ಳೆ ಟೇಸ್ಟ್. ಅದೇ ಇರ್ತಲ್ಲ, ತಿಂದಿರಲ್ಲ ರುಚಿಯಾಗಿ, ಅದನ್ನು ಬೈತಾರೆ. ಆಕ್ಚುಲಿ ಇಲ್ಲಿ ನಮ್ಮ ಸಿನಿಮಾ ಸೆಟ್ ಅಲ್ಲಿ ನಾನು ಬೆಳಿಗ್ಗೆ ಅಷ್ಟು ಸೆಟ್ಟಿಗೆ ಕೊಡ್ತಿದ್ರೆ ನಮ್ಮ ಪ್ರೊಡಕ್ಷನ್ ಹುಡುಗರು ಏನು ತಿಂಡಿ ಜೊತೆ ಒಂದು ಉಪ್ಪಿಟ್ಟು ಅಲ್ಲಿ ಇಟ್ಟಿರ್ತಾರೆ. ಸರಿ ಉಪ್ಪಿಟ್ಟು ಇಷ್ಟ ಆದರೆ ಒಂದು ಉಪ್ಪಿಟ್ಟು ಕನ್ಫರ್ಮ್. ಬೇರೆ ಎಲ್ಲ ಏನು ಕೇಳಲ್ಲ. ನಮ್ಮನ್ನ ಮೇಂಟೈನ್ ಮಾಡ್ತಾರೆ ಹುಡುಗರು. ಎಲ್ಲ ಅಡಿಗೆ ಮಾಡ್ಬಿಟ್ಟಿರ್ತೀನಿ, ರೆಡಿ ಮಾಡ್ಬಿಟ್ಟಿರ್ತೀನಿ. ಅದ್ ಯಾವ್ದು ಬೇಡ ಉಪ್ಪಿಟ್ಟು ಮಾಡ್ಕೊಡು ಅಂತಾರೆ. ಅವಾಗ ಸಿಟ್ಟು ಬರುತ್ತೆ. ಅದು ಉಪ್ಪಿಟ್ಟು ಅದೇನ್ ಮಹಾ ಕಷ್ಟ, ಆದ್ರೂ ಮಾಡ್ಬೇಕಲ್ಲ. ಆದ್ರೆ ಸರ್ವತ್ತಾದ್ರೂ ಉಪ್ಪಿಟ್ಟು ಕೊಟ್ಬಿಟ್ರೆ ಇಬ್ರು ಕೇಳೋದು, ಇವರು ಮಗಳು ಉಪ್ಪಿಟ್ಟು ಪ್ರಿಯರು. ಅದು ಅವರೆಕಾಳು ಹುಡುಕೊಂಡು ಹೋಗಿ ತಗೊಂಡ್ಬರ್ತಾರೆ ಉಪ್ಪಿಟ್ಟಿಗೋಸ್ಕರ. ಅದಕ್ಕೆ 100 ರೂಪಾಯಿ ಅವರೆಕಾಯಿ ತರಕ್ಕೆ 5 ರೂಪಾಯಿ ಖರ್ಚಾಗ್ಲಿ ಬರ್ತದೆ ಹುಡ್ಕೊಂಡು ನಾವು
ಈಗ ಅವಲಕ್ಕಿನ ಹಾಲಲ್ಲಿ ಚೆನ್ನಾಗಿ ಬೆಂದ ಮೇಲೆ ಇದು ಏನಂದ್ರೆ ಸಡನ್ ಆಗಿ ನೈವೇದ್ಯಕ್ಕೆ ಬೇಕು ದೇವರಿಗೆ ಅಂದಾಗ ಅದು ದಿಢೀರ್ ಸ್ವೀಟ್. ಇದು ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇರೆ ಸ್ಪೆಷಲ್ ಆಗಿ ಅಂದ್ರೆ ಇಷ್ಟ ವೆಜ್ ಅಲ್ಲಿ ಗೋಬಿ ಮಶ್ರೂಮ್ ಈ ತರದಲ್ಲಿ ಅವ್ರಿಗೆ ಆ ಥರದ್ದು ಅವ್ರಿಗೆ ಸೌತ್ ಇಂಡಿಯನ್ ಮೀಲ್ಸ್ ಒಳ್ಳೆ ಅನ್ನ ಹುಳಿ ಪಲ್ಯ ಅದಕ್ಕೆ ಈ ತರ ಫಿಟ್ಟು ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ವೆಜಿಟೇಬಲ್ಸ್, ಚಪಾತಿ, ಪಲ್ಯಗಳು, ಅಕ್ಕಿ ರೊಟ್ಟಿಗಳು, ಚಟ್ನಿ, ಕಾಯಿ ಚಟ್ನಿ, ತುಪ್ಪ. ಸೂಪರ್. ನೋ ಜಂಕ್ ಫುಡ್. ಬೆಂದಿದೆ. ಇದಕ್ಕೆ ಈ ಆರ್ಗ್ಯಾನಿಕ್ ಬೆಲ್ಲ, ಸಕ್ಕರೆ ಕೂಡ ಹಾಕೊಳ್ಬಹುದು. ಇವಾಗ ಇದು ಆರೋಗ್ಯಕ್ಕೂ ಒಳ್ಳೇದು, ಮಕ್ಳಿಗೂ ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಇದನ್ನ ಬೆಲ್ಲ ಹಾಕಿ ದೇವ್ರ ಇದಕ್ಕೆ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠ. ಇದು ಅಮ್ಮನಿಗೆ, ಗೌರಿಗೆ, ಗಣೇಶ, ಕೃಷ್ಣ ಎಲ್ಲರಿಗೂ ಶ್ರೇಷ್ಠವಾಗಿರೋದು ಇದು ಅವಲಕ್ಕಿ ಬೆಲ್ಲ. ಮೊದಲೇ ಕೃಷ್ಣನಿಗೆ ಅವಲಕ್ಕಿ ಬೆಲ್ಲ ಅಂದ್ರೆ ಇಷ್ಟ. ಈ ತರ ಪಾಯಸ ಮಾಡಿಕೊಟ್ರಂತೂ ತುಂಬಾನೇ ಇಷ್ಟ. ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ. ಸೊ ತುಂಬಾ ಸಿಂಪಲ್ ನೋಡಿ ಮಾಡ್ಲಿಕ್ಕೆ, ವೆರಿ ಸಿಂಪಲ್. ಕೆಲವರು ಸ್ವೀಟ್ ಮಾಡೋದಂದ್ರೆ ಕಷ್ಟ. ತುಂಬಾ ರುಚಿ ತಿಂದು ನೋಡಿ ಹೇಳಿ ಆಮೇಲೆ. ಈಗ ಅಲ್ಟಿಮೇಟ್ ಇರ್ಬೇಕಾಗಿ ರುಚಿ ಬೇಕು, ಅದು ಏನಾದ್ರು ರುಚಿ ಬೇಕು. ಅಷ್ಟೇ ರುಚಿ ಇರಬೇಕು. ಈ ಗೋಡಂಬಿ ದ್ರಾಕ್ಷಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತೆಗ್ದಿಂಗ್ ತಿನ್ಬೇಕು. ಅದು ನೈವೇದ್ಯ ಮಾಡ್ಬೇಕಾದ್ರೆ ಈ ತರ ತಿನ್ಬಾರ್ದು. ಅದಕ್ಕೆ ನೈವೇದ್ಯ ನನಗೆ ಮಾಡಿದಾಗ ತಿನ್ಬೋದು, ದೇವರಿಗಲ್ಲ. ನೈವೇದ್ಯ ಈಗ ಮುಗೀತು, ಇಷ್ಟೇ, ಫಿನಿಶ್. ಇದು ತುಂಬ ರುಚಿಯಾಗಿ, ಶುಚಿಯಾಗಿ, ಆರೋಗ್ಯವಾಗಿದೆ. ಮೇಲ್ಗಡೆ ಡಯಟ್ ಮಾಡೋರು ಬೇಡ, ಬೇರೆಯವರು ಒಂದು ಚಮಚ ತುಪ್ಪ ಹಾಕೊಂಡ್ರೆ. ನಾನು ಡಯಟಲ್ಲಿ ಇದ್ದೀನಿ ಮೇಡಮ್. ಹೌದಾ? ತುಂಬ ಡಯಟಲ್ಲಿ ಇದ್ದೀನಿ. ಇಷ್ಟು ಅದೆಲ್ಲ ಸೇರೋದು ಇಲ್ಲ, ತಿನ್ನೋದು ಇಲ್ಲ. ಅವಲಕ್ಕಿ ಪಾಯಸ ಆಯ್ತು. ಸೂಪರ್. ಅಷ್ಟು ಬೇಗ 2 ನಿಮಿಷ. ಅದಕ್ಕೆ ಅದಕ್ಕೆ ಹಾಕೊಳ್ಳ. ಅದಕ್ಕೆ ಎಸ್. ಸ್ಪೂನ್. ಈಗ ಅವಲಕ್ಕಿ ಪಾಯಸ ರೆಡಿ ಇದೆ. ತಿಂದ್ಬಿಟ್ಟು ಸ್ವಲ್ಪ ಬಿಸಿ ಇದೆ. ಸೂರಜ್ಗಾಗಿ. ಹಾಂ, ಸೂರಜ್ಗೆ ಮಾಡಿದ ನೈವೇದ್ಯ. ನೀವು ದಿನ ನೋಡಿ ತಿಂತಿದ್ದ ನಿಜವಾಗ್ಲು ಎಷ್ಟು ಈಸಿಯಾಗಿದೆ ನಂಗೆ ಇವತ್ತೇ ಗೊತ್ತದು ನೈವೇದ್ಯ ಮಾಡಲಿಕ್ಕೆ. ನಾವು ಯಾವಾಗ ನಾನು ದೇವಸ್ಥಾನಕ್ಕೆ ಹೋದ್ರೆ ನಂಗೆ ಭಾಳ ಇಷ್ಟ ಸರ್ ನೈವೇದ್ಯ ಎಲ್ಲ. ನಾನು ಕಾಯ್ತಿರ್ತೀನಿ, ನೀ ಕೊಡ್ತಾರೆ ಆಮೇಲೆ ಕೊಡ್ತಾರೆ, ಸುಮ್ಮನೆ ಬೇರೆಯವ್ರು ಡೌ ಮಾಡ್ತಿರ್ತೀನಿ. ಬಟ್ ನನಗೆ ಒಳಗಡೆ ಆಸೆ ಆಗ್ತಿರುತ್ತೆ, ತೆಗಿಲಿ ಕೈಗೆ ಹಾಕಿ ಅಂತ. ಅದು ನೈವೇದ್ಯದ ಮಹಿಮೆ. ಅದು ಸರ್ ದೇವರ ನೈವೇದ್ಯ ಆಗುತ್ತೆ, ದೇವ್ರ ನೈವೇದ್ಯ ಆಗುತ್ತಲ್ಲ ಅದು ಮಹಿಮೆ. ಬಟ್ ಇವತ್ತು ಅವ್ರ ಕೈಯಾರ ಮಾಡಿದ ನೈವೇದ್ಯ ತಿಂತಿದ್ದೀನಿ ನೋಡಿ. ಸೇಮ್ ದೇವಸ್ಥಾನ ಪ್ರಸಾದ, ಸಾಕ್ಷಾತ್ ಗಣಪತಿ. ಬಟ್ ಸೇಮ್ ಪ್ರಸಾದ ಇದೆ. ಸೊ ಮಾಡ್ಲಿಕ್ಕೆ ಅದು ನೀವು ನೋಡಿದ್ರಿ ತುಂಬಾ ನೀರು 2 ನಿಮಿಷ ಆಗ್ಲಿ ತುಂಬಾ ರುಚಿ ಇರುತ್ತೆ. ನಮ್ಗೆ ಅವಾಗ ಮಾಡಿಸ್ತಾ ಇರ್ತೀವಿ. ಹೌದಾ? ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಈ ಥರದ್ದೆಲ್ಲ. ಇನ್ನು ಹೆಸರು ಬೇಳೆ ಕೀರು ಅಂತ ಮಾಡ್ತಾರೆ ಇವರು. ಈ ಥರದ್ದು ದೇಹ ತಪ್ಪು, ಬಟ್ ಪ್ರೋಟೀನ್ ಯಾವ್ದು ಹೆಸರು ಬೇಳೆ, ಹೆಸರು ಬೇಳೆ ಕೀರು ಅಂತ. ಸೊ ನಂಗಂತೂ ತುಂಬ ಇಷ್ಟ ಆಯಿತು. ಸೊ ಹಬ್ಬಕ್ಕೆ ನೀವೇ ನೋಡಿದ್ರಿ ಎಷ್ಟು ಈಸಿ ಮಾಡಿ ಅಂತ. ಸೊ ಎಲ್ಲರೂ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್. ಓಕೆ, ನಮ್ಮ ಶೋ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್. ನಮ್ಮ ಫ್ಯಾಮಿಲಿ ಜಂಕ್ಷನ್ ಮೊದಲನೇ ಆಟ ಸಿಂಪಲ್ ಸರ್. ಮುಂದೆ ಗ್ಲಾಸ್ ಇದೆ ಅಲ್ವಾ, ಕೈಯಲ್ಲಿ ಬೆಲೂನ್ ಇದೆ. ಬೆಲೂನ್ನ ಹಿಂಗೆ ಊದಿ ಲಾಕ್ ಮಾಡಬೇಕು ಗ್ಲಾಸ್ನ. ಲೈನಲ್ಲಿ ಫಸ್ಟ್ 4, ಆಮೇಲೆ ಮೇಲೆ 3, 2, 1 ಪಿರಮಿಡ್ ಕಟ್ಟಬೇಕು. ಸೊ ಯಾರು ಬೇಗ ಪಿರಮಿಡ್ ಕಟ್ತಾರೆ ಅವರು ಗೆಲ್ತಾರೆ. ಓಕೆನಾ? ಸೊ ರೆಡಿ ಇದ್ದೀರಾ? ಓಕೆ, ಟೈಮ್ ಸ್ಟಾರ್ಟ್. ಯಾರು ಗೆಲ್ಬೋದು ಫಸ್ಟ್ ಅದಕ್ಕೆ ಮಾತಾಡೋದು. ಶಿಲ್ಲು ನಿಮ್ಗೆ ಯಾರು ಗೆಲ್ಬೋದು? ಒಂದೇ ಓಟ್ ಸರ್ ನಿಮಗೆ. ಅತ್ತೆ ಹೌದು ಸಾಕ, ಒಂದು ಶಕ್ತಿ ಸಾಕು ಸರ್ ನನಗೆ. ಓಕೆ, ಟೈಮ್ ಸ್ಟಾರ್ಟ್ ನಾವು.
ಆಗುತ್ತೆ ಆಗುತ್ತೆ ಕಮಾನ್ ಮೆಲ್ಲ ಇಡಿ ಆರಾಮಾಗಿ ಊದಿ ಮೇಡಮ್ ಊದಿ ಮತ್ತೆ ಕರೆಕ್ಟ್ ಆಗಿಡಿ. ವೆರಿ ನೈಸ್ ಟ್ರೈ ಮಾಡಿ ಅವ್ರಿಗೆ ಬೀಳ್ಬೋದು ಮೆಲ್ಲ ಮೆಲ್ಲ ಪೇಷನ್ಸ್ ಬಟ್ ನನ್ನ ಪ್ರಕಾರ ಒಂದು ಲಕ್ಷ್ಮಿಯ ಕಟಾಕ್ಷ ಈ ಕಡೆ ವರ್ಕ್ ಆಯ್ತಲ್ಲ, ಲಕ್ ವರ್ಕ್ ಆಯ್ತು ನೋಡಿ. ಆಕ್ಚುಲಿ ಅವ್ರು ಗೆಲ್ಬೇಕಿತ್ತು, ಎಷ್ಟು ಚೆನ್ನಾಗಿ ನೀಟಾಗಿ ಕಟ್ಟಿದ್ರು ಅಂದ್ರೆ ಫೈನಲ್ಸ್ ಒಂದು ನೋಡಿ ಲಕ್ ಆ ಕಡೆ ಇದೆ, ಏನು ಮಾಡೋಕ್ಕಾಗಲ್ಲ. ವೆರಿ ನೈಸ್, ಸೂಪರ್, ವೆಲ್ ಪ್ಲೇಡ್ ಸರ್. ಡೈರೆಕ್ಟ್ ಗೃಹಲಕ್ಷ್ಮಿ ವೋಟಿಂಗ್ ಅಲ್ಲ, ಬಟ್ ನೀವು ಚೆನ್ನಾಗಿ ಟ್ರೈ ಮಾಡಿದ್ರಿ, ನಾಟ್ ಈಸಿ, ಫುಲ್ಲು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಆಡಿದ್ರಿ, ಸೂಪರ್. ಅದಕ್ಕೆ ನಮ್ಮ ಎರಡನೇ ಆಟ ಶುರುವಾಗಿದೆ. ಸೊ ಆಲ್ರೆಡಿ ಆಟ ಮುಗಿಸಿ ಗೆಲ್ತೀನಿ ನಮ್ಮ ಅಭಿ ಸರ್ ನಿಂತಿದ್ದಾರೆ. ಸೊ ರೆಡಿನಾ ಸರ್? ಸಿಂಪಲ್, ಮುಂದೆ ಬಾಲ್ ಇದೆ, ಶೋ ಇದೆ, ಆಗ್ಬೇಕು. ಯಾರು ಜಾಸ್ತಿ ಇದೆಯಲ್ಲ? ಹೌದು ಸರ್. ಅಯ್ಯೋ ರೆಡಿ ಸರ್, ಫ್ರೆಂಡಿಗೆ ಆಯ್ತು. ಓಕೆ, ನಮ್ಮ ಅಭಿ ಸರ್ಗೆ ರೆಡಿ, ಟೈಮ್ ಸ್ಟಾರ್ಟ್ ನೌ. ವಾವ್, ಒಂದು, ವಾವ್, ಎರಡು, ಒಂದು. ಮೇಡಮ್ ಆಗುತ್ತೆ. ವೆರಿ ನೈಸ್, ಸೂಪರ್. ಬಾಲೇ ಕೇಳ್ತಿಲ್ಲ. ವೆರಿ ನೈಸ್. ಓಕೆ, ಸೊ ಲೆಕ್ಕ ಹಾಕುವ, ಅದು ಬಾಸ್ಕೆಟ್ ಬಿಡಿ. 2 3 4 5 6 7 8 9 10 11 12 13 14 15. 1 2 3 4 5 6 7 8 9 10 11 12 13 14 15 ಈಕ್ವಲ್. ಈ ಆಟದಲ್ಲಿ ಯಾರು ಗೆದ್ದಿಲ್ಲ ಸ್ವಾಮಿ, ಟೈ ಆಗಿದೆ ಸ್ವಾಮಿ. ನಮ್ಮ ಶೋನ ಇನ್ನೊಂದು ಸೆಗ್ಮೆಂಟ್, ಒಂದು ಪ್ರಶ್ನೆಗೆ ಹೇಳ್ತೇನೆ ಅಷ್ಟೇ, ಎಲ್ಲರೂ ಚಿಕ್ಕದಾಗಿ ಉತ್ತರ ಕೊಟ್ಟರೆ ಆಯಿತು. ಸಿಂಪಲ್, ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ? ಫಸ್ಟ್ ನೀವು ಹೇಳಿ ಸರ್. ತುಂಬ ಕ್ಲಾಸ್ ಆಗುತ್ತೇನೋ ಈ ವರ್ಡು, ಬಟ್ ಆದರೂ ಪರವಾಗಿಲ್ಲ. ಎಷ್ಟೋ ಸರಿ ಅವಳ ಬಗ್ಗೆ ಹೇಳ್ಬೇಕಾದ್ರೆ ನಾನು ಅಪೋಸಿಟ್ ಮಾತಾಡಿದ್ದೀನಿ, ಬಟ್ ಎಲ್ಲೋ ಒಂದು ಕಡೆ ನನ್ನ ಪ್ರಕಾರ ನಮ್ಮ ಮನೆಯಲ್ಲಿ ಅವಳು ಒಂಥರ ಧರ್ಮ ದೇವತೆ ಇದ್ದಾಗೆ, ಹಾಗಾಗಿ ಗೃಹಲಕ್ಷ್ಮಿ. ವೆರಿ ನೈಸ್, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು. ನೀವು ಹೇಳಿ. ನಮ್ಮಮ್ಮ ಯಾಕೆ ಗೃಹಲಕ್ಷ್ಮಿ ಅಂತಂದರೆ, ನಮ್ಮಮ್ಮನ ನೋಡಿನೇ ನಾನೆಲ್ಲ ಕಲ್ತಿರೋದು. ಮನೆ ಹೆಂಗೆ ಮೇಂಟೈನ್ ಮಾಡಬೇಕು, ಎಲ್ಲ ಲೈಫ್, ಕರಿಯರ್. ನಮ್ಮಮ್ಮ ಆ್ಯಕ್ಚುಲಿ ನಮ್ಮಪ್ಪ ಆ್ಯಕ್ಟರ್ ಆದಮೇಲೆ ನಮ್ಮಪ್ಪ ಎಲ್ಲೂ ಆಚೆ ಹೋಗ್ತಾ ಇರಲಿಲ್ಲ.
ಬಿಕಾಸ್ ಅವ್ರು ಎಲ್ಲರೂ ನೋಡೋರು ಇದು ಮಾಡೋರು ಅಂತ. ನಮ್ಮ ಅಪ್ಪಂದು ಕರಿಯರ್ ನೋಡ್ಕೊಂಡಿದ್ದಾಗಲಿ, ಮನೆ ನೋಡ್ಕೊಂಡಿದ್ದಾಗಲಿ ಎಲ್ಲ ನಮ್ಮ ಅಮ್ಮನೇ, ಮಕ್ಕಳು ನೋಡ್ಕೊಂಡಿದ್ದಾಗಲಿ. ಸೊ ತುಂಬ ರೋಲ್ಸ್ ಪ್ಲೇ ಮಾಡಿದ್ದಾರೆ ನಮ್ಮಮ್ಮ. ಸೊ ನಮ್ಮ ಅಪ್ಪಂದು ಎಲ್ಲ ಫಿನಾನ್ಷಿಯಲ್ ಹ್ಯಾಂಡಲ್ ಮಾಡಿರೋದಾಗಲಿ, ಸೊ ಎಲ್ಲ ಈ ರೀತಿ ಎಲ್ಲ ಹ್ಯಾಂಡಲ್ ಮಾಡಿರೋದು ನೋಡಿರೋದು ನಾನು ನಮ್ಮಮ್ಮನ್ನೇ, ಅವರಿಂದನೇ ನೋಡಿ ಕಲ್ತಿರೋದು. ಸೊ ಶಿ ಈಸ್ ಅ ಪ್ರಾಪರ್ ಗೃಹಲಕ್ಷ್ಮಿ. ಅಲ್ಲ, ನಾನು ಹೆಂಡ್ತಿ ಹೇಳ್ದಂಗೆ ಅವಳು ಏನೇ ಮಾಡಲಿ, ಫಾರ್ ಎಕ್ಸಾಂಪಲ್ ಪಾಪು ನೋಡ್ಕೊಳ್ಳಿ ಅಥವಾ ಪೂಜೆ ಪುನಸ್ಕಾರ ಯಾವುದೇ ಹಬ್ಬ ಆದರೆ ದ ವೇ ಅವಳು ಸೆಲೆಬ್ರೇಟ್ ಮಾಡೋದು ಅಥವಾ ಅಲಂಕಾರ ಮಾಡೋದು, ಸೊ ಡೆಫಿನೆಟ್ಲಿ ಅವಳು ಇಲ್ಲಿಂದ ಕಲ್ತಿರ್ತಾಳೆ. ಸೊ ಆಬ್ವಿಯಸ್ಲಿ ಮನೆಯಿಂದ, ಸೊ ಅವಳ ಅಮ್ಮನಿಂದ. ಸೊ ದಟ್ಸ್ ದ ರೀಸನ್ ನಂಗೆ ಅನಿಸುತ್ತೆ ಅತ್ತೆ ಒಂದೊಳ್ಳೆ ಗೃಹಲಕ್ಷ್ಮಿ. ಹೌದು ಮಗ, ಕರೆಕ್ಟ್. ಅನ್ನೋದಕ್ಕಿಂತ ಆ್ಯಕ್ಚುಲಿ ನನಗೆ ಅಮ್ಮನ ಥರನೇ ನೋಡ್ಕೊತಾರೆ. ನನಗೆ ಮುಂಚೆ ಅಡುಗೆ ತಿಂಡಿ ಆಗಲಿ ಪೂಜೆ ಪುನಸ್ಕಾರ ಏನೂ ಬರ್ತಾ ಇರಲಿಲ್ಲ. ನಾನು ಅತ್ತೆ ನೋಡಿನೇ ಎಲ್ಲ ಕಲ್ತ್ಕೊಂಡಿದ್ದು, ಅಡುಗೆ ತಿಂಡಿ ಪೂಜೆ ಎಲ್ಲನೂ. ಸೊ ಅವ್ರು ನನಗೆ ಒಂಥರ ರೋಲ್ ಮಾಡೆಲ್, ದೊಡ್ಡ ಸಪೋರ್ಟ್. ಅವಳಿಗೆ ಏನು ಅವಳು ಅನ್ನಕ್ಕೆ ಬಿಡೋದೇ ಇಲ್ಲ. ನಾ ಏನಾರು ಅಕಸ್ಮಾತ್ ನಾನೇನಾರು ಹೇಳಕ್ಕೆ ಬಂದರೆ ನಾವು ಅದೇ ಅವಳದೇ ಕರೆಕ್ಟು. ಹಾಗಾಗಿ ನಾವೇನು ಮಾಡಿ ಮನೆಯೊಳಗಡೆ ಸೈಲೆಂಟ್ ಆಗ್ಬಿಟ್ಟು, ಯಾಕಂದರೆ 1 2 3 4 ಮೆಜಾರಿಟಿ. ಈಗ ನಮ್ದು ಏನೂ ಇಲ್ಲ. ಏನಂದ್ರೆ ಓಲ್ಡ್ ಮಾಡಲ್ ಅಂದ್ರೆ ಏನಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಲ್ವಾ, ಅದಕ್ಕೆ ಮಾತು ಸ್ಟಾರ್ಟ್ ಅದು. ಹೌದೌದು, ಕುಡಿ ಡೌ ಮಾಡ್ತಾರೆ ಕುಡಿ. ಓಕೆ, ನೀವು ಹೇಳಿ. ಅವ್ರ ಲೈಫೆಲ್ಲ ಅವ್ರದ್ದು ಹಿಂದೆ ಎಲ್ಲ ಅವ್ರದ್ದು ಅನುಭವಿಸಿದ್ ನೋಡಿದರೆ ಶಿ ಈಸ್ ರಿಯಲಿ ಗೃಹಲಕ್ಷ್ಮಿ. ಯಾಕಂದರೆ ಶಿ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಅ ಲಾಟ್. ವುಮೆನ್ ಆ್ಯಂಡ್ ಇನ್ ಹೋಮ್ ಅವರೆಲ್ಲ ಪಾತ್ರನೂ ನಿಭಾಯಿಸಬೇಕು, ಮನೆ ಪಾತ್ರ, ಮಕ್ಕಳದು, ಇದ್ರದ್ದು ಎಲ್ಲ. ಸೊ ಹೀಗಾಗಿ ದೇ ಬಿಕಮ್ ಅ ಬಿಗ್ ಸಪೋರ್ಟ್ ಫಾರ್ ಮೆನ್ ಆ್ಯಂಡ್ ಫಾರ್ ಚಿಲ್ಡ್ರನ್. ಸೊ ಶಿ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಅ ಲಾಟ್ ಆ್ಯಂಡ್ ವಿ ವಿಲ್ ಬಿ ಲರ್ನಿಂಗ್ ಮೋರ್. ನಾವು ಅವರಿಂದ ಕಲಿಯೋದು ತುಂಬ ಇದೆ. ಸೊ ಶಿ ಈಸ್ ಅ ರೋಲ್ ಮಾಡೆಲ್ ಫಾರ್ ಅಸ್. ನನ್ನ ರಾಗಿಣಿ ಫ್ರೆಂಡ್ಸಿಗೆ ಬಂದು 14-15 ಇಯರ್ಸ್ ಆಯಿತು. ನಾನು ಆವಾಗ ನೋಡಿದಾಗಿಂದ ಇವತ್ತಿನವರೆಗೂ ಹಂಗೆ ಇದ್ದಾರೆ, ಹಂಗೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಿದ್ದಾರೆ. ನಾನು ತುಂಬ ಕಷ್ಟ ಸುಖ ಎಲ್ಲ ಅನುಭವಿಸಿದ್ದೀನಿ, ಎಲ್ಲದರಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ನಾನಿರೋವರೆಗೂ ನಾನು ಹಿಂಗೆ ನನ್ನ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕಂತ ತುಂಬ ಇಷ್ಟ. ಅವರು ಅಷ್ಟೇ, ಫ್ಯಾಮಿಲಿ ಅಷ್ಟೇ. ನನ್ನ ಮನೆ ಫಂಕ್ಷನ್ಗೆ ಅವರು ಬರ್ತಾರೆ, ನಾನು ಹೋಗ್ತಾ ಇರ್ತೀನಿ. ನನಗೂ ಅವ್ರ ಫ್ರೆಂಡ್ಶಿಪ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ದೇವರು ಹಿಂಗೆ ಚೆನ್ನಾಗಿಟ್ಟಿಲ್ಲ. ಸೊ ನಾನು ಅಭಿಜಿತ್ ಸರ್ ಸ್ಟೋರಿ ಫ್ಯಾನು ಕೂಡ. ಅವ್ರದ್ದು ಸ್ಟೋರೀಸ್ ಇಲ್ಲಿವರೆಗೂ ಕೇಳಿದ ಮೇಲೆ ನನಗೆ ಏನು ಅನಿಸ್ತು ಮೇಡಮ್ ಬಗ್ಗೆ ಅಂದರೆ, ಗೃಹಲಕ್ಷ್ಮಿ ಜೊತೆ ಇನ್ನೊಂದು ವರ್ಡ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಅರ್ಧಾಂಗಿ ಅಂತ. ಸೊ ಅದಕ್ಕೆ ಈ ಅರ್ಧಾಂಗಿ ಅನ್ಸ್ಕೊಳ್ಬೇಕು ಅಂದರೆ ಅದು ಸುಮ್ಮನೆ ಅಲ್ಲ, ಹೊರಗಡೆ ಅವ್ರ ಜೊತೆ ಫೈನಾನ್ಷಿಯಲಾಗೂ ಹೆಲ್ಪ್ ಮಾಡಿದ್ದಾರೆ, ಒಳಗೂ ಹೆಲ್ಪ್ ಮಾಡಿದ್ದಾರೆ. ಸೊ ಟೋಟಲಾಗಿ ಅವ್ರು ನೋಡಿದಾಗ್ಲಿಂದ ಈ ಕ್ಷಣವರೆಗೂ ಅವ್ರು ಕಂಪ್ಲೀಟಾಗಿ ಅವ್ರ ಜೊತೆನೇ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಬೋತ್ ಆಫ್ ದೆಮ್. ಐ ವಿಶ್ ಯು ಅ ವೆರಿ ಗುಡ್ ಲೈಫ್ ಅಹೆಡ್ ಆ್ಯಂಡ್ ಮೋರ್ ಆಪರ್ಚುನಿಟೀಸ್ ಫಾರ್ ಅಭಿಜಿತ್ ಸರ್. ಅದೇ ಎಲ್ಲರೂ ನಿಮ್ಮ ಬಗ್ಗೆ ಹೇಳಿದ್ರು ಮೇಡಮ್. ಸೊ ಫೈನಲ್ ಆಗಿ ನೀವೇನು ಹೇಳ್ತೀರಿ ಎಲ್ಲರೂ? ಆ್ಯಕ್ಚುಲಿ ಇವರೆಲ್ಲರೂ ಹೇಳಿದ್ರು, ಎಲ್ಲರೂ ನನ್ನ ಆತ್ಮೀಯರು, ಎಲ್ಲರೂ ನನ್ನ ಹತ್ತಿರದಿಂದ ನೋಡಿದ್ದಾರೆ, ನನ್ನ ಬಗ್ಗೆ ಹೇಳಿದ್ದಾರೆ. ಒಳಗಡೆ ಕೂಡ ಇನ್ನೊಂದು ಸ್ಟೋರಿಗಳಿರುತ್ತೆ. ನನಗೆ ತುಂಬ ಖುಷಿಯಾಯಿತು. ಬಟ್ ಎಲ್ಲ ಪ್ರತಿಯೊಂದು ಹೆಂಡತಿನೂ ಗಂಡನಿಗೆ ಸಮಾನವಾಗಿ ಸಹಾಯ ಮಾಡ್ತಾಳೆ ಅವಳೆಲ್ಲ ರೀತಿಯಿಂದನೂ. ಸೊ ಅದಕ್ಕೆ ಇಡೀ ಒಂದು ಪ್ರಪಂಚದಲ್ಲಿರೋ ಪ್ರತಿಯೊಂದು ಹೆಣ್ಣಿಗೂ ನನ್ನ ನಮಸ್ಕಾರ. ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಗಂಡನಿಗೆ ಜೀವನ ನಡೆಸಿ ಅಂತ ನಾನು. ಏನಂದರೆ ಇವ್ರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಮೊದಲು ನನಗೆ ಸಿನಿಮಾ ಆ್ಯಕ್ಟಿಂಗು ಯಾವುದೂ ಇಷ್ಟ ಇರಲಿಲ್ಲ. ಆದರೆ ಇವರು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದ ರೀತಿ, ಅವರು ಮನೆಯಲ್ಲಿ ನಡ್ಕೊಂಡಿದ್ದ ರೀತಿ ಎಲ್ಲದೂ ನೋಡಿದಾಗ ತುಂಬ ಹೆಮ್ಮೆ ಆಗುತ್ತೆ. ಇನ್ನೊಂದು ಏನು, ಇವರು ಒಳ್ಳೊಳ್ಳೆ ಪಾತ್ರಗಳನ್ನ ನೋಡಿದಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಹೊರಗಡೆ ಹೋದಾಗ ಜನಗಳು ಇವ್ರನ್ನ ಮುತ್ಕೊಂಡು ಅವರೆಲ್ಲ ಅವರು ಇದು ಮಾಡಿದಾಗ ಎಂಥ ಭಾಗ್ಯ ಇದು. ನಿಜವಾಗ್ಲೂ ಒಬ್ಬ ಕಲಾವಿದನಿಗೆ ಮಾತ್ರ ಅಂಥ ಭಾಗ್ಯ ಸಿಗೋದು, ಎಷ್ಟು ಜನರ ಪ್ರೀತಿ ವಿಶ್ವಾಸ ಸಿಗೋದು, ಅದು ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋದ್ರೆ ದೇವರ ಹತ್ರ ಹೋಗಿ ಬಿಡ್ತಾರೆ ಅಲ್ವಾ ಸರ್? ಖಂಡಿತ ತುಂಬ ಖುಷಿ ಆಗುತ್ತೆ. ಎಲ್ಲೇ ಹೋಗಲಿ ಫಸ್ಟ್ ಮುತ್ಕೊಂತಾರೆ ಬಂದು ಜನ. ಎಂತೆಂಥವ್ರು ಇದ್ದರೂ ಕಲಾವಿದರಿಗೆ ಮಾತ್ರ ಅಂಥ ಗೌರವ ಪ್ರೀತಿ ಕೊಡ್ತಾರೆ ಈ ಜನ. ಅದಕ್ಕೆ ಕರ್ನಾಟಕದ ಜನತೆಗೆ ನನ್ನ ಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಜೊತೆಗೆ ನಮ್ಗೆ ಗೊತ್ತಿಲ್ಲದಿರೋ ಒಂದಿಷ್ಟು ವಿಷಯಗಳನ್ನ ಹೇಳಿದ್ರಿ. ನನಗಂತೂ ತುಂಬ ಇನ್ಸ್ಪೈರ್ ಆಗಿತ್ತು ಸರ್. ಸೊ ನೋಡೋರಿಗಂತೂ ಹೇಳೋದೇ ಬೇಡ, ಇನ್ನಷ್ಟು ಇನ್ಸ್ಪೈರಿಂಗ್ ಆಗಿ. ಯಾಕೆ ನೀವು ಶೋ ಮಾಡಿದಾಗಲೇ ನೀವು ತುಂಬ ಜನ ಇನ್ಸ್ಪೈರ್ ಮಾಡಿರೋರು ಅಲ್ವಾ ಸರ್? ಸೊ ನನಗಂತೂ ಭಾಳ ಖುಷಿ ಆಯಿತು. ಓಕೆ, ಸೊ ಇವತ್ತಿನ ಸಂಚಿಕೆನ ಇಲ್ಲಿ ಮುಗಿಸ್ತಿದ್ದೀವಿ. ಹೇಳ್ತಾ
ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.